7 ಹೆಜ್ಜೆಗಳ ಸಪ್ತಪದಿ ತುಳಿದು 7 ಜನ್ಮದ ಪ್ರಮಾಣ ಮಾಡಿದವ ಅರುಂಧತಿ ನಕ್ಷತ್ರ ತೋರಿಸಿ ಒಳ ಕರೆದುಕೊಂಡು ಬರುತ್ತಿದ್ದನ ನೋಡುತ್ತಾ ನಡೆಯುತ್ತಲೇ ಕಣ್ಣು ಕತ್ತಲೆಗಟ್ಟಿದಂತೆ ಆಗಿ ಅವನೆಗರ ಮೇಲೆ ವಾಲಿದಳು ಸನ್ನಿಧಿ. ಶಾಸ್ತ್ರ ಮಾಡಿ ಸುಸ್ತಾಗಿದ್ದರಿಂದ ಪ್ರಜ್ಞೆ ತಪ್ಪಿರುವಳು ಎಂದು ರೂಮಿಗೆ ಎತ್ತಿಕೊಂಡು ಹೋದನು ವರುಣ್. ತಲೆ ಸುತ್ತಿ ಬಿದ್ದವಳ ನೋಡಿ ಎಲ್ಲರಿಗೂ ಗಾಬರಿಯಾದರೂ ಸಾವರಿಸಿಕೊಂಡು ಸುಮ್ಮನಾದರು. ರೂಮಿಗೆ ತಂದು ಸನ್ನಿಧಿಯನ್ನು ಮಲಗಿಸಿದ ವರುಣ್ ಅವಳ ಮುಖಕ್ಕೆ ನೀರು ಹಾಕಿ ಎಷ್ಟು ತಟ್ಟಿದರೂ ಎಚ್ಚರವಾಗಲಿಲ್ಲ. ಅವನಿಗೆ ಭಯ ಆವರಿಸಿ ತಟ್ಟನೆ ಆಕಾಶ್ಗೆ ಕರೆ ಮಾಡಿದನು. ಒಂದೇ ಉಸಿರಿನಲ್ಲಿ ಬಂದ ಆಕಾಶ್ ಅವಳನ್ನು ಪರೀಕ್ಷಿಸಿ ನೋಡಿ ನಡುಗಿಬಿಟ್ಟನು. ವರುಣ್ ಸನ್ನಿಧಿ ಏನೋ ತಗೊಂಡಿದ್ದಾಳೆ ಅನಿಸುತ್ತೆ, ಸಮಥಿಂಗ್ ಸ್ಕೇರಿ, ಬೇಗ ಹೋಗಿ ಅಭಿನೂ ಇಶಾನ್ನು ಕರ್ಕೊಂಡು ಬಾ ಎಂದನು. ಅವರಿಗೂ ಗಾಬರಿಯಾಯಿತು. ಅಲ್ಲೇ ಅಡುಗೆ ಮನೆಯಲ್ಲಿ 1 ಹಿಡಿ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಒಂದು ಬಟ್ಟಲಲ್ಲಿ ಕಿವಿಚಿ ತಂದು ಬಲವಂತವಾಗಿ ಸನ್ನಿಧಿಯನ್ನು ಕೂರಿಸಿ ಕುಡಿಸಿಬಿಟ್ಟರು. ಅವಳಿಗೆ ಏನಾಯಿತು? ಆತಂಕವಾಯಿತು. ವರುಣ್ನಿಗಂತೂ ತನ್ನನ್ನು ಮದುವೆಯಾಗಲು ಸನ್ನಿಧಿಗೆ ಇಷ್ಟವೇ ಇರಲಿಲ್ವಾ? ಕಾರ್ತಿಕ್ನನ್ನು ಮದುವೆ ಆಗಲಿಲ್ಲ ಎಂದು ಹೀಗೆ ಮಾಡಿಸಿಕೊಂಡಳ ಎನಿಸಿಬಿಟ್ಟಿತ್ತು. ಅವನಿಗೇನು ಗೊತ್ತು, ಅವನು ಸಿಗಲಿಲ್ಲ ಎಂದು ಆಕೆ ದುಡುಕಿರುವಳು ಎಂದು. 5 ನಿಮಿಷ ಕಳೆದು ಸುಸ್ತಾದವಳಂತೆ ಒದ್ದಾಡುತ್ತಾ ಹೊಟ್ಟೆಯಲ್ಲಿ ಇರುವುದೆಲ್ಲ ಕಕ್ಕಿಬಿಟ್ಟಳು ಸನ್ನಿಧಿ. ಹೊರಗಡೆ ಸಂಬಂಧಿಕರು ಇದ್ದುದರಿಂದ ಆದಷ್ಟು ಯಾರಿಗೂ ತಿಳಿಯದಂತೆ ಕಾಪಾಡಿಕೊಂಡಿದ್ದರು. 4 ಜನರು ಸ್ವತಃ ಮೀನಾ ಅವರಿಗೂ ಕೂಡ ತಿಳಿಯಲಿಲ್ಲ. ಏನಾಯಿತು? ಎಲ್ಲರೂ ಇಲ್ಲೇನು ಮಾಡ್ತಿದ್ದೀರಾ? ಸನ್ನಿಧಿಗೆ ಏನಾಯಿತು ಎಂದಳು. ಆಕಾಶ್ ಫೋನ್ ಮಾಡಿ ಅರ್ಜೆಂಟಾಗಿ ಬರಲು ತಿಳಿಸಿದ್ದರಿಂದ. ಅದೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅಂಜು ಅವಳು ಏನೋ ನುಂಗಿರಬೇಕು, ಅದಕ್ಕೆ ವಾಂತಿ ಮಾಡಿಸಿದ್ದೀನಿ. ಸ್ವಲ್ಪ ಬಟ್ಟೆನೆಲ್ಲ ಕ್ಲೀನ್ ಮಾಡಿ ಬೇರೆ ಬಟ್ಟೆ ಹಾಕು. ಇನ್ನೇನು ಮದುವೆ ಮುಗಿದಿದೆ, ಅರತಕ್ಷತೆ ರಾತ್ರಿ ಇರುವುದಲ್ವಾ, ಮನೆಗೆ ಹೊರಡುವುದೇ ಇರುವುದು. ಅವಳ ಸೀರೆ ತೆಗೆದು ಬೇರೆ ಸೀರೆ ಉಡಿಸಿ ರೆಡಿ ಮಾಡು, ನಾವು ಹೊರಗೆ ಇರ್ತೀವಿ ಎಂದನು ಆಕಾಶ್ ಹಣೆ ನೀವಿಕೊಂಡು. ನುಂಗಿದ್ದಾಳೆ ಅಂದರೆ ಏನರ್ಥ? ಆಕಾಶ್ ಏನೋ ನುಂಗಿರ್ತಾಳೆ. ಬೆಳಗಿನಿಂದ ನನ್ನ ಜೊತೆ ಇದ್ಲಲ್ಲ, ಅವಳು ಇಷ್ಟಪಟ್ಟಂತೆ ಮದುವೆ ಆಗಿದೆಲ್ಲ, ಇನ್ನೇನು ಎಂದಳು ಅಂಜನ ಗೊಂದಲದಲ್ಲಿ. ಅವಳೇನಾದರೂ ಆಗಲಿ ಅಕ್ಕ, ಇವಳಿಂದ ಆಗೋದು ಒಂದೊಂದಲ್ಲ. ನಮಗಂತೂ ಸಾಕಾಗಿ ಹೋಗಿದೆ. ಇವರಿಂದ ಒಬ್ಬರದು ಮುಗಿದರೆ ಇನ್ನೊಬ್ಬರು ಶುರು ಹಚ್ಚಿಕೊಳ್ಳುತ್ತಾರೆ. ಮೊದಲು ಅವಳ ಬಟ್ಟೆ ಬದಲಾಯಿಸಿ ಕರ್ಕೊಂಡು ಬನ್ನಿ. ಹೊರಗಡೆ ಯಾರಿಗಾದರೂ ತಿಳಿದರೆ ಕಷ್ಟ ಆಗುತ್ತೆ. ನಮ್ಮ ಅಮ್ಮನಿಗೆ ತಿಳಿದರೆ ಅಂತೂ ಇವಳಿಗೆ ಹಿಡಿದಿರುವ ದೆವ್ವ ಎಲ್ಲ ಬಿಡಿಸ್ತಾರೆ ಅಷ್ಟೇ ಎಂದು ಕೋಪದಿಂದ ಹೊರ ನಡೆದನು. ಪ್ರೀತಿಯಿಂದ ಮದುವೆಯಾದವನಿಗೆ ಅವಳ ವರ್ತನೆ ಬೇಸರ ತರಿಸಿದೆ. ಸರಿ, ನಾನು ಬದಲಾಯಿಸ್ತೇನೆ, ನೀವು ಹೋಗಿ ಹೊರಗಡೆ ನೋಡ್ಕೊಳ್ಳಿ ಎಂಥವಳಿಗೂ ಕಾರಣ ತಿಳಿಯಲಿಲ್ಲ. ಹಾಗೆ ಅಂಜು, ಅವಳಿಗಿನ್ನೂ ಸುಸ್ತು ಆಗೇ ಇದೆ. ಅವಳ ಬಟ್ಟೆ ಬದಲಾಯಿಸಿ ಸ್ವಲ್ಪ ಜ್ಯೂಸ್ ಕುಡಿಸು, ಏನೂ ಆಗೋಲ್ಲ. ಅವಳು ತಗೊಂಡಿರೋದು ಅಂತ ಪವರ್ಫುಲ್ ಮಾತ್ರೆಗಳಲ್ಲ ಅನಿಸುತ್ತೆ, ಯಾವುದೋ ನಿದ್ರೆ ಮಾತ್ರೆ ತಗೊಂಡಿದ್ದಾಳೆ ಅನಿಸುತ್ತೆ, ಏನಾಗೋಲ್ಲ, ಸರಿ ಹೋಗ್ತಾಳೆ ಎಂದವನು ಹೊರ ನಡೆದ ಆಕಾಶ್. ನಿಧಾನಕ್ಕೆ ಎಚ್ಚರವಾದಳು ಸನ್ನಿಧಿ. ತನ್ನ ಮದುವೆ ವಿಷಯದಲ್ಲಿ ನಡೆದು ಬರುತ್ತಿದ್ದಷ್ಟೇ ನೆನಪು. ಕಣ್ಣು ತೆರೆದು ಎದುರಿದ್ದ ಅಂಜನನ್ನು ನೋಡಿ ಅತ್ತಿಗೆ ವರು ಎಂದಳು ತೊದಲುತ್ತಾ. ವರುಣ್ ಎಲ್ಲೂ ಹೋಗಿಲ್ಲ, ಹೊರಗಡೆ ಹೋಗಿದ್ದಾನೆ, ಬರ್ತಾನೆ. ನೀನು ಸ್ವಲ್ಪ ಸುಧಾರಿಸ್ಕೊ, ಇನ್ಯಾವುದು ಶಾಸ್ತ್ರ ಇಲ್ಲ, ಮನೆಗೆ ಹೋಗೋದಷ್ಟೇ. ಏನಾದರೂ ತಿನ್ನೋಕ್ಕೆ ತಂದು ಕೊಡ್ಲಾ? ತಗೋ ಜ್ಯೂಸ್ ಕುಡಿ ಎಂದು ತಾನೇ ಕೈ ಹಿಡಿದು ಕೂರಿಸಿದಳು. ಊಟ ಬೇಡ ಅತ್ತಿಗೆ, ನಾನು ವರುಣ್ನ ನೋಡಬೇಕು, ಎಲ್ಲಿ ಅವರು ಎಂದಳು ಆತಂಕದಿಂದ. ವರುಣ್ ಬ್ಯುಸಿಯಾಗಿದ್ದಾನೆ. ಅದು ಅಲ್ಲದೆ ನೀನು ಬೇರೆ ಈ ರೀತಿ ಮಾಡಿದ್ಯಾ? ನಿಂಗೇನಾಗಿತ್ತು ಅಂತ ಮಾತ್ರೆಗಳ ತಗೊಂಡೆ, ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು? ಇಂಥ ವಿಚಾರದಲ್ಲಿ ತಮಾಷೆ ಮಾಡಬೇಕಾ? ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ ಎಂದಳು ಅಂಜನಾ. ವರುಣ್ ನನಗೆ ಸಿಗಲಿಲ್ಲ ಅನ್ನೋ ದುಃಖದಲ್ಲಿ ಈ ರೀತಿ ಮಾಡಿಬಿಟ್ಟೆ ಅತ್ತಿಗೆ. ಆದರೆ ವರುಣ್ ಮಂಟಪದಲ್ಲಿ ಹೇಗೆ ಅನ್ನುವುದೇ ನನಗೆ ಗೊತ್ತಾಗ್ತಿಲ್ಲ. ನಾನು ವರುಣ್ನ ನೋಡಬೇಕು ಎಂದಳು ಕಣ್ಣು ತುಂಬಿಕೊಂಡು. ಸರಿ ಹೋಗೋಣ, ಜ್ಯೂಸ್ ಕುಡಿ. ನೀನು ಮಲಗಿದ್ಯಲ್ಲ ಅಂತ ನೀನು ಸೀರೆ ತೆಗೆದು ನೈಟಿ ಹಾಕಿದ್ದೀನಿ. ಬೇಗ ಎದ್ದು ಬೇರೆ ಸೀರೆ ಉಟ್ಕೊಂಡು ರೆಡಿ ಹೋಗೋಣ, ಅಲ್ಲಿ ಎಲ್ಲರೂ ಕಾಯ್ತಿದ್ದಾರೆ ಎಂದವಳ ಮಾತಿಗೆ ತಲೆ ಆಡಿಸಿ ತಯಾರಾದಳು ಸನ್ನಿಧಿ. ಮದುವೆ ಎಲ್ಲ ಮುಗಿದು ಬಂದು ಹೋಗುವವರ ವಿಚಾರಿಸ್ತಿದ್ದರು. ಎಲ್ಲರೂ ಹೊರಗಡೆ ಇದ್ದ ಯಾರಿಗೂ ಕೂಡ ಸನ್ನಿಧಿ ಬಗ್ಗೆ ತಿಳಿಯಲಿಲ್ಲ. ಹೊರಗಡೆಗೆ ವಿಚಾರ ತಿಳಿಯದಂತೆ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದರು ಹುಡುಗರು. ಜಾಸ್ತಿ ಜನ ಸಂಬಂಧಿಕರು, ಕೆಲಸದ ಸ್ನೇಹಿತರು ಬಂದಿದ್ದರಿಂದ ಪ್ರತಿಯೊಬ್ಬರನ್ನು ಮಾತನಾಡಿಸುತ್ತಾ ಕಳಿಸುವುದೇ ದೊಡ್ಡ ತಲೆನೋವಾಗಿತ್ತು. ಒಬ್ಬೊಬ್ಬರು ಒಂದೊಂದು ಕಡೆ ನಿಂತು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದರು. ಮಧ್ಯಾಹ್ನದ ಅಷ್ಟೊತ್ತಿಗೆ ಬಂದ ಸಂಬಂಧಿಕರೆಲ್ಲ ಖಾಲಿಯಾಗಿದ್ದರು. ಅಲ್ಲಿ ಉಳಿದದ್ದು ಕೇವಲ ವರ್ಮ ಮನೆಯ ಸಂಬಂಧಿಕರು ಮಾತ್ರ, ಅದರಲ್ಲೂ ತೀರಾ ಆತ್ಮೀಯರು ಮಾತ್ರ. ಅವರು ಇನ್ನೇನು ಹೊರಡುವರಿದ್ದರು. ಶ್ರೀ, ನಯನ ನಡೀರಿ
ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ. ಇನ್ನೇನು ಎಲ್ಲರೂ ಹೊರಡುತ್ತಿದ್ದಾರೆ. ಉಳಿದಿರುವುದು ಗಂಡು ಹೆಣ್ಣು ಮಾತ್ರ. ವರುಣ್ ಆಮೇಲೆ ಮಾಡ್ತಾನಂತೆ. ಸನ್ನಿಧಿ ಅವನ ಜೊತೆ ಮಾಡ್ತಾಳೆ. ನೀವು ಪಲ್ಲವಿ ಜೊತೆ ಕೂತ್ಕೊಂಡು ಊಟ ಮುಗಿಸಿ ಬನ್ನಿ ಬನ್ನಿ ಎಂದಳು ಇಂಚರ ತಂಗಿಯನ್ನು ಎಳೆದುಕೊಂಡು ಬಂದು. ಅಕ್ಕ ಬಾ, ನೀ ಕೂತ್ಕೋ ಎಂದು ವೇದ ಮತ್ತು ನಯನಾಳ ಜೊತೆ ಬಂದು ಕುಳಿತಳು. ಶ್ರೇಣಿಕಾ ಬೆಳಿಗ್ಗೆ ಅಭಿಯ ಜೊತೆ ಸ್ವಲ್ಪ ತಿಂಡಿ ತಿಂದದ್ದು ಹೊಟ್ಟೆ ತಾಳ ಹಾಕುತ್ತಿತ್ತು. ಏನು ಶ್ರೀ, ಇದು ಮನೆ ಮದುವೆ ಇಟ್ಕೊಂಡು ನೀನೇ ಮೊದಲು ಊಟಕ್ಕೆ ಕೂತಿದ್ಯಾ? ಯಾಕೆ ಅಷ್ಟೊಂದು ಹಸಿವೆಯಾಗಿದೆಯಾ ಎಂದರು ಕಲ್ಯಾಣಿ ತಮಾಷೆಯಾಗಿ. ಹಾಗೇನಿಲ್ಲ ಆಂಟಿ, ಇನ್ನೇನು ಎಲ್ಲರೂ ಹೊರಡ್ತಾ ಇದ್ದಾರಲ್ಲ, ನಾವೀಗ ಊಟ ಮುಗಿಸಿದ್ರೆ ಮುಂದೆ ಕೂತ್ಕೊಳ್ಳೋ ಅವರಿಗೆ ಸರಿಯಾಗುತ್ತೆ. ಪಲ್ಲವಿ ಒಬ್ಬಳೇ ಆಗ್ತಾಳಂತ ಜೊತೆಗೆ ಬಂದೆ ಅಷ್ಟೆ. ಬನ್ನಿ ನೀವು ಕೂತ್ಕೊಳ್ಳಿ ಎಂದಳು ಶ್ರೀ ಮುಜುಗರದಿಂದ. ಇಲ್ಲ ಬೇಡಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ, ನೀವು ಮುಗಿಸಿ. ನಿನ್ನ ಗಂಡನ ಕರ್ಕೊಂಡು ಕೂರಿಸ್ಕೊಳ್ಬೇಕಾಗಿತ್ತು. ಇತ್ತೀಚೆಗೆ ಸರಿಯಾಗಿ ಊಟನೇ ಮಾಡೋದಿಲ್ಲ ಅವನು ಎಂದರು ಕಲ್ಯಾಣಿ. ಅವರಲ್ಲಿ ಬ್ಯುಸಿಯಾಗಿದ್ದಾರೆ, ಆಮೇಲೆ ಇಶಾನ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ಅನಿಸುತ್ತೆ ಬಿಡಿ ಎಂದಳು. ಅವರು ತಲೆ ಆಡಿಸಿ ಹೋದರು. ಶ್ರೀ, ನೀನೀಗ ಮನೆಗೆ ಬರ್ತೀಯೋ ಇಲ್ಲ ನನ್ನ ಜೊತೆ ಬರ್ತೀಯೋ? ನಾವೀಗ ಪಲ್ಲವಿ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು ಕಣೆ. ನೀನು ನಿಮ್ಮ ಮನೆಗೆ ಹೋಗ್ತೀಯಾ ಎಂದಳು ವೇದ. ಇಲ್ಲ ವೇದ, ನಾನು ಬರುವಾಗ ಇಲ್ಲಿಂದ ಬಂದೇನೋ ಅಲ್ಲಿಗೆ ಹೋಗ್ತೀನಿ. ಮೊದಲು ವೈಭವ್ ಅವರ ಮನೆಗೆ ಹೋಗೋಣ, ನಂತರ ಮುಂದೆ ಯೋಚನೆ ಮಾಡಿದರೆ ಆಯಿತು ಎಲ್ಲಿಗೆ ಹೋಗಬೇಕು ಅಂತ ಎಂದಳು ಬೇಸರದಲ್ಲಿ. ಅದು ಸರಿಯೇ, ಏನೀಗ ನೀನು ಇಲ್ಲಿಗೆ ವಾಪಸ್ ಬರುವುದಿಲ್ವಾ? ಇನ್ನು ಎಷ್ಟು ದಿನ ಮನೆಯಿಂದ ದೂರ ಇರ್ತೀಯ ಎಂದಳು ವೇದ. ಅವಳಿಗೆ ಗೆಳತಿಯ ಜೀವನ ಮುಖ್ಯ. ಅದೆಲ್ಲ ಈಗ ಬೇಡದಿರುವ ವಿಚಾರ. ನೀನು ಮೊದಲು ಊಟ ಮುಗಿಸು. ಊಟದ ತಟ್ಟೆ ಮುಂದೆ ಕೂತ್ಕೊಂಡು ಮಾತಾಡಬಾರ್ದು. ಹೋಗುವುದು ಬರುವುದೆಲ್ಲ ಇದ್ದಿದೆ, ಅದನ್ನು ಆಮೇಲೆ ಮಾತಾಡೋಣ ಎಂದವಳು ಮುಂದಿನ ಮಾತಿಗೆ ಕಡಿವಾಣ ಹಾಕಿದಳು. ಊಟ ಮುಗಿಸಿ ಒಂದು ಕಡೆ ಕುಳಿತಿದ್ದ ಇಂಚರಳ ಪಕ್ಕ ಕೂತು, ಅಕ್ಕ, ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡ. ಹೊಟ್ಟೆ ತುಂಬ ಊಟ ಮಾಡು. ಪಾವನ ಹತ್ರ ಹೇಳಿ ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿಕೊಂಡು ತಿನ್ನು. ಜಾಸ್ತಿ ಯೋಚನೆ ಮಾಡಬೇಡ, ಯೋಗ ಧ್ಯಾನ ಮಾಡು. ಈ ಸಮಯದಲ್ಲಿ ಅದೆಲ್ಲ ತುಂಬ ಮುಖ್ಯ ಎಂದಳು ಎಚ್ಚರಿಕೆ ನೀಡುವಂತೆ. ಯಾಕೆ ಶ್ರೀ, ಆಗಲಿಂದ ಇದನ್ನೇ ಹೇಳ್ತಿದ್ಯಾ? ನಾನೆಲ್ಲಿ ಚಿಂತೆ ಮಾಡ್ತಿದ್ದೀನಿ ಬಿಡು, ನಾನು ಆರಾಮವಾಗಿ ಇದ್ದೀನಿ. ನೀನು ಬಟ್ಟೆಯನ್ನು ತಗೊಂಡು ಬಾ, ಮನೆಗೆ ಹೋಗೋಣ ಎಂದಳು ಇಂಚರ ತಂಗಿಯ ಕೈ ಹಿಡಿದು. ಯಾವ ಮನೆಗೆ? ನೀನು ಮದುವೆ ಮುಗಿಸಿಕೊಂಡು ತಾನೇ ಅಮ್ಮನ ಮನೆಗೆ ಹೋಗ್ತೀನಿ ಅಂದಿದ್ದು. ಈಗಲೇ ಹೋಗ್ತೀಯಾ ಎಂದಳು ಶ್ರೀ. ಅಮ್ಮನ ಮನೆಗಲ್ಲ ಮಾರೈತಿ, ನಮ್ಮ ಮನೆಗೆ ಹೋಗೋಣ ಬಾ. ಇಷ್ಟು ದಿನ ಆಗಿದ್ದೇನೋ ಆಗೋಯ್ತು, ಇನ್ಮೇಲೆ ಅದೇ ಕತೆ ಬೇಡ, ನಡಿ ಸುಮ್ಮನೆ ಮನೆಗೆ ಹೋಗೋಣ. ನಿನಗೆ ಯಾರಾದರೂ ಏನಾದರೂ ಅಂದರೆ ನಾನು ಮಾತಾಡ್ತೀನಿ, ನೀನು ಒಬ್ಬಳೇ ಹೊರಗೆ ಇರುವುದು ಬೇಡ ಎಂದಳು ಇಂಚರ ಅಳುತ್ತಲೇ. ಅಯ್ಯೋ ಅಕ್ಕ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ನಾನೆಲ್ಲಿ ಒಬ್ಬಳೇ ಹೊರಗಿದ್ದೀನಿ, ನಾನು ಆರಾಮವಾಗಿ ಇದ್ದೀನಿ. ಈಗ ಸದ್ಯಕ್ಕೆ ಮನೆಗೆ ಬರುವುದಕ್ಕೆ ಆಗೋದಿಲ್ಲ. ನಾವೆಲ್ಲ ಈಗ ಪಲ್ಲವಿಯನ್ನು ಗಂಡನ ಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀವಿ ಎಂದಳು ಶ್ರೇಣಿಕಾ ಅಕ್ಕನ ಸಮಾಧಾನ ಮಾಡಿ. ಆಗ ಸರಿ, ಪಲ್ಲವಿಯನ್ನು ಗಂಡನ ಮನೆಗೆ ಬಿಟ್ಟು ಬೇಕಿದ್ರೆ ಅಲ್ಲೇ ಒಂದೆರಡು ದಿನ ಇದ್ದು ನೀನು ಲಗೇಜ್ ಎಲ್ಲ ತಗೊಂಡು ಮನೆಗೆ ಬಂದು ಬಿಡು. ಜಾಸ್ತಿ ತಡ ಮಾಡುವುದು ಬೇಡ. ತಪ್ಪು ಎಲ್ಲರಿಂದಲೂ ಆಗುತ್ತೆ, ಅದಕ್ಕೆ ಹೀಗೆ ಗಂಡನಿಂದ ದೂರ ಇರುವುದು ಸರಿಯಲ್ಲ. ಶ್ರೀ, ನೂರಾರು ಜನರೆದುರು ಮರ್ಯಾದೆ ತೆಗೆದುಕೊಂಡು ಅಭಿಯವರನ್ನು ಮದುವೆಯಾಗಿದೆಯಾ, ಮತ್ತೆ ಅದೇ ಕೆಲಸ ಮಾಡಬೇಡ, ಮನೆಗೆ ಬಾ ಎಂದಳು ಇಂಚರ. ಈಗ ಆ ವಿಷಯ ಬಿಡು, ಒಳಗಡೆ ತುಂಬ ಕೆಲಸ ಇದೆ ನೋಡು. ನಡಿ, ಇನ್ನೇನು ಪಲ್ಲವಿ ಅವರದ್ದು ಊಟ ಆಯಿತು. ಗಂಡು ಹೆಣ್ಣು ಒಪ್ಪಿಸುವ ಶಾಸ್ತ್ರ ಮಾಡಿ ಕಲಿಸ್ತಾರೆ. ಸನ್ನಿಧಿ ಜೊತೆ ನೀವೆಲ್ಲ ಇದ್ದೀರಾ, ಪಲ್ಲವಿ ಜೊತೆ ನಾನು ಹೋಗ್ತೀನಿ ಎಂದಳು. ನಿಜ ವಿಷಯ ಹೇಳದೆ ಮುಚ್ಚಿಟ್ಟು ಇಂಚರಳ ನಂಬಿಸಿದಳು. ಸರಿ, ಹೋಗುವೆಯಂತೆ ಬಾ ಎಂದು ತಂಗಿಯ ಕೈ ಹಿಡಿದೇ ಓಡಾಡುತ್ತಿದ್ದಳು ಇಂಚರ, ಎಲ್ಲರಿಗೂ ಅವಳನ್ನು ಪರಿಚಯ ಮಾಡುತ್ತಾ. ಇಂಚರ ತನಗೆ ಯಾಕೆ ಬಸುರಿ ಎನ್ನುವ ಸತ್ಯವನ್ನು ಹೇಳಲಿಲ್ಲ ಎಂದು ಶ್ರೀ ಒಮ್ಮೆ ಕೇಳಬೇಕಾಗಿತ್ತು. ಆಗಲಾರದು, ಮುಂದೆ ಆಗುವ ಅನಾಹುತ ತಪ್ಪಿಸಬಹುದಿತ್ತೇನು. ಶ್ರೀ ತಾನೇ ಎಲ್ಲ ನಿರ್ಧಾರ ಮಾಡಿ ದುಡುಕಿದ್ದಳು. ಸಮಯ ಸರಿದು ಎಲ್ಲರೂ ಊಟ ಮುಗಿಸಿ ಮದುವೆಗೆ ಬಂದಿದ್ದ ಅತಿಥಿಗಳನ್ನು ತುಂಬ ಮನಸ್ಸಿನಿಂದ ಬೀಳ್ಕೊಟ್ಟಿದ್ದರು. ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿಯೇ ಸಮಾರಂಭ ಮುಗಿದಿತ್ತು. ಸಮಯ ಸರಿದು ಎಲ್ಲರೂ ಊಟ ಮುಗಿಸಿ ಹೋಗಲು ಹನಿ ಮಾಡಿಕೊಳ್ಳುತ್ತಿದ್ದರು. ಎಲ್ಲರೂ ಹೋಗಿ ವರ್ಮಾ ಮನೆಯವರು ಅಭಿ ಸ್ನೇಹಿತರು ಮಾತ್ರ ಉಳಿದಿದ್ದರು. ಸಂಜೆಯ ಸಮಯಕ್ಕೆ ಹೆಣ್ಣು ಒಪ್ಪಿಸುವ ಶಾಸ್ತ್ರ ಆಗುತ್ತಿತ್ತು. ಪಲ್ಲವಿಗೆ ಹೇಳಿಕೊಳ್ಳುವಂಥವರು ಯಾರೂ ಇರಲಿಲ್ಲವಾದುದರಿಂದ ಅವಳ ಬೆನ್ನಿಗೆ ವೇದ, ನಯನ, ಶ್ರೇಣಿಕಾ ಹೊರಟರು. ಡಾಕ್ಟರ್ ವೈಭವ್ ಕೂಡ ಅನಾಥರಾಗಿದ್ದರಿಂದ ಅವರ ಕಡೆಯೂ ಸ್ನೇಹಿತರ ಹೊರತಾಗಿ ಯಾರೂ ಇರಲಿಲ್ಲ. ನರಸಿಂಹ, ನೀನು ಹೇಳಿದಂತೆ ನಿನ್ನ ಮಗಳ ಮದುವೆ ನನ್ನ ಮಗನ ಜೊತೆ ಆಗಿದೆ.
ಈಗ ನೀನು ಒಪ್ಪಿಕೊಂಡಿರುವ ರೀತಿ ನಿನ್ನ ಕಡೆಗೆ ಬರುವ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರೆಯಬೇಕು, ಗೊತ್ತಾಯ್ತಾ ಎಂದರು ಭಾನುಮತಿ ಗಂಭೀರವಾಗಿ. ಆಯಿತು ಅಕ್ಕ, ಬರ್ತೀನಿ. ದಯವಿಟ್ಟು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದರು ನರಸಿಂಹ ಕೈ ಮುಗಿದು. ಅವಳನ್ನು ಹೇಗೆ ನೋಡಿಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ಅದನ್ನೇನು ನನಗೆ ಹೇಳಿಕೊಡೋದು ಬೇಕಾಗಿಲ್ಲ. ಈ ಮದುವೆಗೆ ಒಪ್ಪಿದೆ ಕಂಡೀಷನ್ ಮೇಲೆ. ಈಗ ನಾನು ಮಾತು ಕೊಟ್ಟಂತೆ ಮದುವೆಯಾಗಿದೆ. ನೀನು ಕೊಟ್ಟ ಮಾತು ಉಳಿಸಿಕೊ ಎಂದವರದು ದುರಾಸೆಯ ಬುದ್ಧಿ. ಅತ್ತೆ ಸಮಾಧಾನವಾಗಿರಿ. ಯಾಕಿಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಾ? ಇನ್ನು ನಿಮಗೆ ಕೊಡಬೇಕಾಗಿರೋದು ತುಂಬ ಇದೆ. ಕೇವಲ ನರಸಿಂಹ ಚಿಕ್ಕಪ್ಪ ಮಾತ್ರ ಅಲ್ಲ, ನಾನು ಕೂಡ ನಿಮಗೆ ತುಂಬ ಕೊಡೋದು ಬಾಕಿ ಇದೆ. ಅದನ್ನೆಲ್ಲ ನಿಧಾನವಾಗಿ ಇಸ್ಕೊಂಡು ಹೋಗುವಿರಂತೆ. ಮೊದಲು ಮನೆಗೆ ನಡೀರಿ ಎಂದನು ಇಶಾನ್. ಅವನ ಮಾತಿನ ಅರ್ಥ ಗೊತ್ತಾಗಲಿಲ್ಲ. ಡಾಕ್ಟರ್ ವೈಭವ್ ಮನೆಗೆ ವೇದ, ಕರಣ್, ತನ್ನಯ್ಯನ ಜೊತೆ ಶ್ರೀನಿಕಾ ಕೂಡ ಪಲ್ಲವಿಯ ಜೊತೆ ಹೊರಟು ನಿಂತಳು. ಅಲ್ಲಿಗೆ ಹೋಗಿ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿಕೊಳ್ಳಬೇಕಾಗಿದ್ದುದರಿಂದ ವೇದಾಳ ಅಪ್ಪ ಅಮ್ಮ ಕೂಡ ಅವರ ಜೊತೆ ಹೊರಟಿದ್ದರು. ಇತ್ತ ಸನ್ನಿಧಿಯ ಕಣ್ಣೀರು ಖಾಲಿಯಾಗುತ್ತಲೇ ಇರಲಿಲ್ಲ. ಮದುವೆಯಾಗಿರೋದು ಅದೇ ಕುಟುಂಬಕ್ಕೆ, ಆದರೂ ಯಾವುದೋ ಒಂದು ರೀತಿಯ ಸಂಕಟ ಶುರುವಾಯಿತು. ಇಷ್ಟು ದಿನ 16 ಜನಗಳ ನಡುವೆ ರಾಜಕುಮಾರಿಯಂತೆ ಬೆಳೆದವಳು ಈಗ ಒಂದು ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಳು. ತಲೆಯ ತುಂಬ ಗೊಂದಲಗಳೇ ತುಂಬಿದೆ. ಆದರೂ ಮುಂದಿನ ದಾರಿ ಕ್ರಮಿಸಬೇಕಾಗಿದೆ. ಇಷ್ಟಪಟ್ಟವನನ್ನು ಮದುವೆಯೇನೋ ಆಗಿರುವಳು, ಆದರೆ ಮುಂದಿನ ಜೀವನ ಹೇಗೋ ಏನೋ ಎಂದವಳ ಚಿಂತೆ. ವರನ್ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಇದ್ದನು. ಅವಳ ಜೊತೆ ಮೀನಾರವರು, ಅರ್ಪಿತರವರು, ನರಸಿಂಹರೆಲ್ಲ ಚಿಕ್ಕ ಮಕ್ಕಳಂತೆ ಅತ್ತಿದ್ದು ಸೋಜಿಗವೇ ಸರಿ. ಅವಳ ಮುದ್ದು ಅಣ್ಣಂದಿರಿಗೆ ಅವಳಿನ್ನೂ ಮನೆಯಲ್ಲಿ ಇರುವುದಿಲ್ಲ ಎಂದು ಬೇಸರ. ಅವರು ಕೂಡ ತಂಗಿಯನ್ನು ತಬ್ಬಿ ಸಂತೈಸಿದರು. ಅವಳು ರಕ್ತಗತವಾಗಿ ವರ್ಮಾ ಮನೆಯನ್ನು ಸೇರಿರದೇ ಇದ್ದರೂ ಜನ್ಮದಿಂದ ಅವಳು ವರ್ಮಾ ಮನೆಗೆ ಸೇರಿದ್ದ ಕೂಸಾಗಿದ್ದಳು. ಮನೆಯ ಕೊನೆಯ ಮಗು ಎಂದು ತುಂಬ ಮುಚ್ಚಟೆಯಲ್ಲಿ ಅವಳನ್ನು ಬೆಳೆಸಿದ್ದರು. ಯಾಕೋ ಅವಳು ಬೆಳೆದು ನಿಂತ ಗಂಡನ ಮನೆ ಸೇರುವಾಗ ಹರಿಯದೆ ಎಲ್ಲರ ಕಣ್ಣಂಚು ಒದ್ದೆಯಾಗಿತ್ತು. ಸಾಕು, ಎಲ್ಲರೂ ಅತ್ತಿದ್ದು, ಇನ್ನು ಮನೆಗೆ ಹೋಗಿ ಶಾಸ್ತ್ರ ಮಾಡಬೇಕು. ಎಲ್ಲರೂ ಬೇಗ ಬೇಗ ನಡೀರಿ. ಇಲ್ಲೇ ಅತ್ತಿ ಉಳಿದುಕೊಂಡ್ರೆ ನಿಂತ್ಕೊಂಡ್ರೆ ಸಮಯ ಹೀಗೆ ಕಳೆದು ಹೋಗುತ್ತೆ. ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ ಎಂದರು ಸುಮಿತ್ರಾದೇವಿ. ಅವರ ಮಾತಿನಂತೆ ಎಲ್ಲರ ಪಯಣ ಮೊದಲು ಭಾನುಮತಿ ಅವರ ಮನೆ ಕಡೆ ಪಯಣ ಸಾಗಿತ್ತು. ಅಷ್ಟು ಜನರ ನಡುವೆ ಯಾರು ಎಲ್ಲಿ ಕೂತರು ಎಂದು ಯಾರಿಗೂ ತಿಳಿಯಲಿಲ್ಲ. ಅವಸರದಲ್ಲಿ ಎಲ್ಲರೂ ಕಾರುಗಳ ಏರಿ ಹೊರಟು ನಿಂತರು. ಶ್ರೀನಿಕಾ ಪಲ್ಲವಿ ಜೊತೆ ಹೋದದ್ದು ಅಲ್ಲಿ ಯಾರ ಗಮನಕ್ಕೆ ಬರಲಿಲ್ಲ. ಇಂಚರಗೆ ತಿಳಿದರು ವಾಪಸ್ ಬರ್ತಾಳೆ ಎಂದು ಸುಮ್ಮನಾದಳು. ಭಾನುಮತಿಗೆ ಮಾತು ಕೊಟ್ಟಂತೆ ವರ್ಮಾ ಮನೆಯ ಕರ್ತವ್ಯ ನಿರ್ವಹಿಸಿ ದೂರ ಸಾಗುತ್ತಿದ್ದಳು ಶ್ರೀನಿಕಾ. ಭಾನುಮತಿ ಮನೆಯಲ್ಲಿ ಸನ್ನಿಧಿಯನ್ನು ಖುಷಿಯಿಂದ ಮನೆ ತುಂಬಿಸಿಕೊಂಡರು. ಭಾನುಮತಿ ಕೊಂಕಾಡದೆ ಇದ್ದದ್ದು ವಿಶೇಷ. ನಾವು ಮನೆಗೆ ಹೋಗಿರುತ್ತೇವೆ, ಇರುವವರು ಇದ್ದು ನಾಳೆ ಬೆಳಿಗ್ಗೆ ಎಲ್ಲರೂ ಇಲ್ಲಿಂದ ನೇರವಾಗಿ ವರ್ಮಾ ಮನೆಗೆ ಬರಬೇಕು. ತುಂಬ ಮುಖ್ಯವಾದ ವಿಚಾರಗಳು ಮಾತನಾಡುವುದಿದೆ. ವರುಣ್ ಕರ್ಕೊಂಡು ಬಾ ಎಂದನು ಇಶಾನ್ ಗಂಭೀರವಾಗಿ. ಅರ್ಪಿತ, ಮೀನಾ, ನಿರುಪಮರು ದಂಪತಿಗಳು, ಕಲ್ಯಾಣಿ, ಸಮರ್ಥ್, ಬಿಂದು, ಜೀವಿತಾ, ಸುಮಿತ್ರಾದೇವಿ ಅಲ್ಲೇ ಉಳಿದರೆ ಮಿಕ್ಕವರು ಮನೆಗೆ ಬಂದು ಸೇರಿದರು. ಸುಸ್ತಾಗಿದ್ದರಿಂದ ಜ್ಯೂಸ್ ಕುಡಿದು ಅವರವರ ರೂಮ್ನಲ್ಲಿ ರೆಸ್ಟ್ ಮಾಡುತ್ತಿದ್ದರು. 3-4 ದಿನದಿಂದ ಒಂದೇ ಸಮನೆ ಓಡಾಟ ಅವರ ಹೈರಾಣಾಗಿಸಿತ್ತು. ಹಾಸಿಗೆಗೆ ಬಿದ್ದ ತಕ್ಷಣ ನಿದ್ರಾದೇವಿ ತನ್ನ ಮಡಿಲಿಗೆ ತೆಗೆದುಕೊಂಡಿದ್ದಳು. ಇತ್ತ ಪಲ್ಲವಿ ಮನೆಯಲ್ಲಿ ವೈಭವ್ ಪರವಾಗಿ ವೇದಾಳ ತಂದೆ ತಾಯಿ ಮುಂದೆ ನಿಂತು ಪಲ್ಲವಿಯನ್ನು ಮನೆ ತುಂಬಿಸಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕಳೆದು ಹೊರಟರು. ವೇದ ತಂದೆ ತಾಯಿ ಕರಣ್ ಜೊತೆ ಹೋದರೆ ನಯನ ನೂತನ್ ಜೊತೆ ಹೋದಳು. ಶ್ರೀನಿಕಾ ಅವರು ಎಷ್ಟು ಬಲವಂತ ಮಾಡಿದ್ರು ಹಠದಲ್ಲಿ ಹೋಗುವೆ ಎಂದು ವೇದಾಳ ಸೀರೆ ಒಡವೆ ಹಿಂತಿರುಗಿಸಿ ಕತ್ತಲಿನಲ್ಲಿ ನಡೆದುಕೊಂಡು ಹೋಗಿ ಮನೆ ಸೇರಿದ್ದಳು. ನೀರು ಕುಡಿಯಲು ಹೊರಗೆ ಬಂದ ಅಭಿಗೆ ಸ್ವಲ್ಪ ಆಯಾಸ ಕಳೆದು ಶ್ರೀನಿಕಾ ಜೊತೆ ಇಲ್ಲ ಎಂದು ನೆನಪಾಯಿತು. ಒಡನೆಯೇ ಇಂಚರಳ ರೂಮ್ ಬಾಗಿಲು ಬಡಿದನು. ಅವಳ ಜೊತೆಯಲ್ಲಿ ಶ್ರೀ ಇದ್ದದ್ದು ನೋಡಿಯೇ ಅವನು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ದೂರ ಉಳಿದಿದ್ದನು. ಹೇಳಿ ಬಾಬಾ ಎಂದಳು ಇಂಚರ ಬಾಗಿಲು ತೆಗೆದು. ಇಂಚರ, ಶ್ರೀನಿಕಾ ಎಲ್ಲಿ? ನಮ್ಮ ಜೊತೆ ಬರಲಿಲ್ವೇ? ಮದುವೆ ಮನೆಯಲ್ಲಿ ನಿನ್ನ ಜೊತೆಗೆದ್ಲು ಎಂದನು ಆತಂಕದಿಂದ. ಹಾಂ ಬಾಬಾ, ಶ್ರೀ ವೈಭವ್ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಪಲ್ಲವಿ ಜೊತೆ ಹೋಗಿ ಇದ್ದು ವಾಪಸ್ ಬರ್ತೀನಿ ಅಂತ ಹೇಳಿ ಹೋದ್ಲು. ಬಹುಶಃ ನಾಳೆ ಬರ್ಬೋದು ಅನಿಸುತ್ತೆ ಎಂದಳು. ಹೌದಾ, ಸರಿ ಎಂದವನ ಮನಸ್ಸಲ್ಲಿ ಒಂದು ತೆರನಾದ ಸಂಕಟ. ಇಂಚರಳ ಮಾತನ್ನು ನಂಬಿ ನಾಳೆ ಹೇಗಾದರೂ ಮಾಡಿ
ಶ್ರೀನಿಕನ ಒಲಿಸಿ ಮನೆಗೆ ಕರೆದುಕೊಂಡು ಬರಬೇಕು ಎಂದು ಯೋಚನೆ ಮಾಡ್ತಾ ನಿದ್ದೆ ಹೋದವನ ಆಶಯ ಪೂರ್ಣವಾಗುವುದಾ? ಮುಂಜಾನೆಯ ತಿಂಡಿಯ ಸಮಯ ಮುಗಿದ ನಂತರ ವರ್ಮಾ ಮನೆಯಲ್ಲಿ ಎಲ್ಲರೂ ಹಾಜರಿದ್ದರು. ಅದು ಕೂಡ ಇಶಾನ್ ಆರ್ಡರ್ ಆಗಿದ್ದರಿಂದ ಯಾರು ಕೂಡ ಮಿಸ್ ಆಗಬಾರ್ದು ಎಂದು ಗಂಭೀರವಾಗಿ ಎಚ್ಚರಿಕೆ ನೀಡಿದ್ದನು. ಹೊಸ ಮದುಮಕ್ಕಳು ವರುಣ್ ಸನ್ನಿಧಿ ಕೂಡ ಬಂದಿದ್ದರು. ಯಾವುದೇ ಶಾಸ್ತ್ರ ಸಂಪ್ರದಾಯ ಇದ್ದರೂ ಮುಂದೂಡಿಕೆ ಮಾಡಿಸಿಕೊಂಡು ಕರೆತಂದಿದ್ದ ವರುಣ್. ವೆಲ್, ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯಿತು. ಯಾರಾದರೂ ಮಿಸ್ ಆಗಿದ್ದೀರಾ ನೋಡಿ, ಇಲ್ಲಿ ಪ್ರತಿಯೊಬ್ಬರ ಉಪಸ್ಥಿತಿ ತುಂಬ ಮುಖ್ಯ ಎಂದನು ಇಶಾನ್ ಜೇಬಿನಲ್ಲಿ ಕೈ ಹಾಕಿ. ಎಲ್ಲರೂ ಬಂದಿದ್ದಾರೆ, ಪ್ರಣತಿ ಶ್ರೇಣಿಕಾ ಬಿಟ್ಟು ಇನ್ನು ಯಾರು ಬರುವವರು ಇಲ್ಲ ಎಂದನು ಆಕಾಶ್ ಕುತೂಹಲದಿಂದ. ಅವರು ಕೂಡ ಬರಬೇಕು. ಪ್ರಣತಿಯವರು ಮತ್ತು ಶ್ರೇಣಿಕಾನ ಈಗಲೇ ಬರೋಕ್ಕೆ ಹೇಳಿ. ಶ್ರೇಣಿಕಾ ಇಲ್ಲಿ ಮುಖ್ಯವಾಗಿ ಇರಬೇಕಾಗ್ತದೆ ಎಂದನು ಅಭಿಯೆಡೆಗೆ ತಿರುಗಿ. ಯಾಕೆ, ಅವಳು ನಿನ್ನೆಯೇ ಪಲ್ಲವಿ ಮನೆಗೆ ಹೋಗಿದ್ದಾಳೆ. ಇವತ್ತು ಇದ್ದು ನಾಳೆ ಬರ್ಬೋದು ಅನಿಸುತ್ತೆ ಎಂದನು ಅಭಿ ಹಿಂಚರ ಹೇಳಿದ ಮಾತು ಕೇಳಿ. ಶ್ರೇಣಿಕಾ ಆಕ್ಸಿಡೆಂಟ್ ವಿಷಯ ಮಾತಾಡೋದು ಇದೆ, ಜೊತೆಗೆ ಇನ್ನೊಂದು ಕೇಸ್ ಬಗ್ಗೆನೂ ಮಾತಾಡಬೇಕು. ಅದಕ್ಕೆ ಶ್ರೇಣಿಕಾ ಬರೋಕ್ಕೆ ಹೇಳಿ ಎಂದನು ವರುಣ್. ಹೀಗೇನಕ್ಕೋ ಅದೆಲ್ಲ ಮುಗಿದ ಕತೆ. ಪದೇ ಪದೇ ಮಾತನಾಡೋದು ಏನಿದೆ? ಈ ಅವಸರದಲ್ಲಿ ಹಳೆ ಕತೆ ಬೇಕಾಗಿತ್ತಾ ಎಂದರು ಭಾನುಮತಿ ಮುಖ ಸಿಂಡರಿಸಿಕೊಂಡು. ಬೇಕು ಅತ್ತೆ, ನೀವು ಮರೆತಿದ್ದೀರಾ ಅನಿಸುತ್ತೆ. ನಾನೊಬ್ಬ ವಕೀಲ ಅನ್ನೋದನ್ನು ಮೊದಲು ನೆನಪು ಮಾಡಿಕೊಳ್ಳಿ ಎಂದನು ಇಶಾನ್ ವ್ಯಂಗ್ಯವಾಗಿ. ವರುಣ್, ಇಶಾನ್, ಏನಿದೆಲ್ಲ? ಅವತ್ತು ಮದುವೆ ಹಿಂದಿನ ದಿನವೂ ಹೀಗೆ ಏಕಾಏಕಿ ನಮ್ಮನ್ನು ಕರೆದು ಮದುವೆ ಗಂಡು ಇಲ್ಲ, ನಾನೇ ಸನ್ನಿಧಿನ ಮದುವೆ ಆಗ್ತೀನಿ ಅಂದೆ. ಪಲ್ಲವಿಯ ಮದುವೆಯನ್ನು ನಮ್ಮ ಜೊತೆಗೆ ಮುಗಿಸೋಣ, ಅವಳಿಗೆ ಯಾರೂ ಇಲ್ಲ ಅಂದೆ. ಕಾರಣನೂ ಹೇಳಲಿಲ್ಲ. ಮದುವೆ ಮುಗಿದ ನಂತರ ಹೇಳ್ತೇನೆ ಎಂದೆ. ನಾವು ಒಪ್ಪಿಕೊಂಡೆವು. ಈಗ ಹೇಳು ಎಂದರು ಅಶೋಕ್. ಹೌದು ಇಶಾನ್, ಕಾರ್ತಿಕ್ ಎಲ್ಲಿ? ವರುಣ್ ಯಾಕೆ ಸನ್ನಿಧಿನ ಮದುವೆಯಾದ? ಕಾರ್ತಿಕ್ ಮನೆಯವರು ಎಲ್ಲಿ ಹೋದರು? ಗೊಂದಲದಲ್ಲಿ ಕೇಳಿದರು ಕಲ್ಯಾಣಿ. ಹೇಳ್ತೀನಿ, ಅದನ್ನು ಹೇಳೋಕ್ಕೆ ಎಲ್ಲರನ್ನೂ ಕರೆಸಿರೋದು. ಅಭಿಬ್ರೋ, ನೀನು ಶ್ರೇಣಿಕನ ಬರೋಕ್ಕೆ ಹೇಳು, ಇದರಲ್ಲಿ ಅವಳು ಮುಖ್ಯ ಎಂದನು ಇಶಾನ್. ಅಭಿ ಫೋನ್ ತೆಗೆದು ಶ್ರೇಣಿಕಾ ನಂಬರ್ಗೆ ಕರೆ ಮಾಡಿದನು. ಅದು ಸ್ವಿಚ್ ಆಫ್ ಆಗಿತ್ತು. ತುಂಬ ಸಾರಿ ಪ್ರಯತ್ನಿಸಿ ಸೋತು. ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಇಶು. ಬಹುಶಃ ಚಾರ್ಜ್ ಹಾಕೋದು ಮರೆತಿರ್ಬೋದು ಎಂದನು ಅಭಿ ತಾನೇ ಊಹೆ ಮಾಡಿಕೊಂಡು. ಅವಳು ಪಲ್ಲವಿ ಮನೆಯಲ್ಲಿ ತಾನೇ ಇರೋದು. ಇರು, 1 ನಿಮಿಷ, ಪಲ್ಲವಿಯ ನಂಬರ್ ನನ್ನ ಹತ್ರ ಇದೆ, ನಾನೇ ಕರೆ ಮಾಡ್ತೀನಿ ಎಂದವನು. ಹಲೋ ಪಲ್ಲವಿ, ನಿಮ್ಮನೇಲಿ ಶ್ರೇಣಿಕಾ ಇದ್ದಾಳಾ ಎಂದನು ಇಶಾನ್. ಹಲೋ ಇಶಾನ್ ಸರ್, ನಾನು ನಿಮಗೆ ಕರೆ ಮಾಡಬೇಕು ಅಂತಿದ್ದೆ. ಶ್ರೇಣಿಕಾ ಅಕ್ಕ ಇಲ್ಲಿಲ್ಲ. 5 ನಿಮಿಷ ಕಾಯಿರಿ, ನಾನು ಅಲ್ಲಿಗೆ ಬರ್ತಿದ್ದೇನೆ. ನಾನು ನಿಮಗೇನೋ ಹೇಳಬೇಕು, ತುಂಬ ಅರ್ಜೆಂಟ್ ವಿಷಯ. ಈಗ ಬಂದೆ ಎಂದಳು. ಅವಳ ಮಾತಿನಲ್ಲಿ ಗಾಬರಿ ಗಮನಿಸಿದವ ಸುಮ್ಮನಾದ. ಸರಿ ಸರಿ ಬನ್ನಿ ಎಂದವನು. ಅವರು ಬರ್ತಿದ್ದಾರೆ, ಈಗ ಒಂದು ಕಡೆಯ ಕೇಸ್ ವಿಚಾರಣೆ ಮಾಡೋಣ ಎಂದನು. ಎಲ್ಲರೂ ಶ್ರೀ ಬರುವಳೆಂದು ಸುಮ್ಮನಾದರು. ಓಕೆ, ನೀವೆಲ್ಲ ಸೇರಿ ಭಾನುಮತಿ ಅವರು ನರಸಿಂಹ ಚಿಕ್ಕಪ್ಪನ ಅಂಗಿಸಿ ಮಾತಾಡಿದ್ರು ಎಂದು ದುಡುಕಿ ಅವಸರದಲ್ಲಿ ಹೋಗಿ ಒಂದು ಗಂಡನ್ನು ಹುಡುಕಿದ್ದೀರಿ. ಅದು ಕೂಡ MLA ಬಸವರಾಜ್ ಮಗ ಕಾರ್ತಿಕ್ ಆಲಿಯಾಸ್ ಕಾರ್ತಿಕ್ ತ್ಯಾಗಿ. ಉದ್ಯಮಿ ಆಗಿದ್ದವನು. ಒಪ್ಪಿದ್ರಿ, ನಿಶ್ಚಿತಾರ್ಥ ಆಯಿತು, ಕೊನೆಗೆ ಮದುವೆಯು ಫಿಕ್ಸ್ ಆಯಿತು. ಇದೊಂದು ಕಡೆ ಇರಲಿ, ಈಗ ಮತ್ತೊಂದು ಕಡೆಯಿಂದ ನೋಡೋಣ. ನಿಮ್ಮ ಪ್ರಕಾರ ಕಾರ್ತಿಕ್ ಒಬ್ಬ ರಾಜಕೀಯ ಹಿನ್ನೆಲೆ ಇರುವವ, ಜೊತೆಗೆ ಉದ್ಯಮಿ ಅಷ್ಟೇ. ಆದರೆ ನಿಮಗೆ ತಿಳಿಯದ ವಿಷಯ ಎಂದರೆ ಅವರದು ಒಂದು ಅನಾಥ ಹೆಣ್ಣು ಮಕ್ಕಳ ಆಶ್ರಮವೂ ಇದೆ. ಅಲ್ಲಿ ಬೆಳೆದ ಹುಡುಗಿಯೇ ಪಲ್ಲವಿ ಎಂದನು ಮಾತು ನಿಲ್ಲಿಸಿ. ಎಲ್ಲರೂ ಮುಖ ನೋಡಿಕೊಂಡರು ಆಶ್ಚರ್ಯದಿಂದ. ಅಂದರೆ ಪಲ್ಲವಿ ನಿನ್ನ ಫ್ರೆಂಡ್ ತಂಗಿ ಅಲ್ವಾ? ನಿನ್ನ ಫ್ರೆಂಡ್ ಊರಲ್ಲಿ ಇಲ್ಲ, ಅಲ್ಲಿವರೆಗೂ ಇರಲಿ ಅಂತ ಹೇಳಿದೆ ಅಂದರೆ ಅವಳ ಅನಾಥೆನಾ ಎಂದರ ಅರ್ಪಿತಾ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ. ಹೌದು, ಪಲ್ಲವಿ ಅನಾಥೆ. ಕೇವಲ ಅವಳೊಬ್ಬಳಲ್ಲ, ಸಾವಿರಾರು ಅನಾಥ ಮಕ್ಕಳು ಆಶ್ರಮದಲ್ಲಿದ್ದಾರೆ. ಅದಕ್ಕೆ ಸ್ವತಃ ಬಸವರಾಜ್ ಅವರೇ ಫಂಡ್ ಕೊಡಿಸ್ತಿದ್ದರು. ನೋಡಿದವರು ಅದು ಸಮಾಜ ಸೇವೆ, ಬಡವರ ಬಂಧು, ಅನಾಥ ಮಕ್ಕಳ ಪಾಲಿನ ದೇವರು, ಹೀಗೆ ನೂರಾರು ಹೆಸರಿನಿಂದ ಕರೆಯಬಹುದು. ಆದರೆ ಅಲ್ಲಿ ನಡೆಯುತ್ತಿದ್ದ ವಿಷಯಗಳೇ ಬೇರೆ. ಒಳಗೊಳಗೆ ಹೆಣ್ಣು ಮಕ್ಕಳ ಸಾಗಾಟ, ಅತ್ಯಾಚಾರ, ಕಿಡ್ನ್ಯಾಪ್, ಹೀಗೆ ನಾನಾ ಥರ ಚಟುವಟಿಕೆಗಳು ಅಲ್ಲಿ ಪ್ರಪಂಚದ ಅರಿವಿಗೆ ಬಾರದಂತೆ ನಡೆಯುತ್ತಿದ್ದವು. ಅದರ ಮೂಲ ರೂವಾರಿ ಇದೇ ನಿಮ್ಮ ಮಗಳಿಗೆ ನೋಡಿದ್ದ ಹುಡುಗ ಕಾರ್ತಿಕ್ ತ್ಯಾಗಿ ಎಂದನು. ಗಟ್ಟಿಯಾಗಿ ಸಿಡಿಲು ಹೊಡೆದಂತೆ ನಿಂತರು ಎಲ್ಲರೂ. ಯಾರು ಕನಸಿನಲ್ಲಿ ಕೂಡ ಯೋಚಿಸಿರಲಿಲ್ಲ. ಏನು, ಕಾರ್ತಿಕ್
ಅವನೇಗೆ ಇದಕ್ಕೆ ಕಾರಣ? ನೀನು ಹೇಳ್ತಿರೋದು ಪಲ್ಲವಿ ವಿಷಯ ಅಂದರೆ ಸಿಟಿಯಿಂದ ಆಚೆ ಸಿಕ್ಕ ಹುಡುಗಿ ಕೇಸ್ ಬಗ್ಗೆ ತಾನೆ? ಅದು ನಾನು ಮುಂಚೆ ತನಿಖೆ ಮಾಡಿದ್ದ ಕೇಸ್ ಎಂದನು ಸಾತ್ವಿಕ್ ಗೊಂದಲದಲ್ಲಿ. ಎಕ್ಸಾಕ್ಟ್ಲಿ, ಅದೇ ಕೇಸ್. ಇದು ಮೊದಲು ಶುರುವಾಗಿದ್ದು ಒಂದು ಹುಡುಗಿ ಸಿಟಿಯಿಂದ ಆಚೆ ಇರುವ ಕಾಡಿನ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ ಎಂಬ ಮಾಹಿತಿಯಿಂದ. ಈ ಕೇಸ್ ವಿಚಾರಣೆ ಬಂದಿದ್ದು ಸಾತ್ವಿಕ್ ಸ್ಟೇಷನ್ ವ್ಯಾಪ್ತಿಯೊಳಗೆ. ಮೊದಲು ಸಾತ್ವಿಕ್ ಅದರ ತನಿಖೆ ಶುರು ಮಾಡಿದಾಗ ಮೊದಲು ಸಿಕ್ಕ ಸಾಕ್ಷಿ ಎಡಗೈಯಲ್ಲಿ ವಾಹನ ಚಾಲನೆ ಮತ್ತು ಕಾರಿನ ಚಕ್ರದ ಗುರುತು. ಅಲ್ಲಿಂದ ತನಿಖೆ ಮುಂದುವರಿಸುವಷ್ಟರಲ್ಲಿ ಪಲ್ಲವಿ ಕೋಮಕ್ಕೆ ಹೋಗಿದ್ಲು. ಆಗಲೇ ಭಾನುಮತಿ ಅತ್ತೆ ಮಾತಿನಿಂದ ನೊಂದ ನರಸಿಂಹ ಚಿಕ್ಕಪ್ಪ ಸನ್ನಿಧಿ ಮದುವೆ ಹುಡುಗನ ಹುಡುಕಲು ಶುರು ಮಾಡಿದ್ದು. ಅದೇ ವಿಷಯವನ್ನು ತಮ್ಮ ಲಾಭಕ್ಕಾಗಿ ಬಳಸಿದ್ದು ಇದೇ ಬಸವರಾಜ್ ಎಂದನು ಕೋಪದಿಂದ. ಅಂದರೆ ಎಂದರು ರಮೇಶ್. ST ಮೈ ಕೇಸ್ನ ಆರೋಪಿ ಕಾರ್ತಿಕ್ ಬಸವರಾಜ್ ಮತ್ತು ಅಶೋಕ್ ಮಾವ ಬಿಸ್ನೆಸ್ನಲ್ಲಿ ಪರಿಚಿತರು. ಬಸವರಾಜ್ ಮಗನಿಂದ ನಡೆದ ಕೃತ್ಯಕ್ಕೆ ಮೊದಲು ಮಾಡಿದ ಕೆಲಸವೇ ಮಗನನ್ನು ಕೇಸ್ನಿಂದ ಆಚೆ ತರಬೇಕು ಎಂದು. ಅದರ ಸಲುವಾಗಿ ಆರಿಸಿದ ಮಾರ್ಗ ಪಲ್ಲವಿ ಕೇಸ್ ವಿಚಾರಣೆ ಮಾಡುತ್ತಿದ್ದ ACP ಸಾತ್ವಿಕ್ ತಂಗಿ. ಈ ಸನ್ನಿಧಿಯ ಜೊತೆ ಕಾರ್ತಿಕ್ ಮದುವೆ. ಸಾತ್ವಿಕ್ ಬದಲು ಬೇರೆ ಪೊಲೀಸ್ ಆಫೀಸರ್ ಇದ್ದಿದ್ರೆ ದುಡ್ಡಿನ ಆಸೆ ತೋರಿಸಿ ಕೇಸ್ ಮುಚ್ಚಿಸಿ ಬಿಡುತ್ತಿದ್ದರು. ಆದರೆ ಅಲ್ಲಿದ್ದದ್ದು ಹೆಸರಾಂತ ಉದ್ಯಮಿ ಅಭಿಮನ್ಯು ವರ್ಮನ ತಮ್ಮ ಸಾತ್ವಿಕ್ ವರ್ಮ, ಜೊತೆಗೆ ಸಾಲಾಗಿ SP ಆಗಿರುವ ವರುಣ್, ಡಾಕ್ಟರ್ ಆಕಾಶ್ ವರ್ಮಾ ಮತ್ತು ಲಾಯರ್ ಇಶಾನ್ ವರ್ಮಾ ಎಂಬ ಅಣ್ಣ ತಮ್ಮಂದಿರು. ಇದೇ ವಿಷಯವಾಗಿ ಅವನು ನೇರವಾಗಿ ಮೋಸ ಮಾಡದೆ ಸಂಚು ಮಾಡಿ ಸಾತ್ವಿಕ್ನ ಜೊತೆ ವರ್ಮಾ ಮನೆಯ ಮಗಳು ಆಗಿರುವ ಸನ್ನಿಧಿಯ ಬಳಸಿ ನಮ್ಮನ್ನು ಕಟ್ಟಿ ಹಾಕಲು ನೋಡಿದ. ಅವನು ಮೊದಲು ಮಾಡಿದ ಕೆಲಸವೇ ಮಗನ ಕಾರನ್ನು ಸುಟ್ಟು ಹಾಕಿದ್ದು. ಎರಡನೇದು ಎಲ್ಲರ ಎದುರು ಮಗ ಒಬ್ಬ ಉದ್ಯಮಿ ಮಾತ್ರ ಎಂದು ಪರಿಚಯಿಸಿದ್ದು. ನಂತರ ಸನ್ನಿಧಿ ಕಾರ್ತಿಕ್ ನಿಶ್ಚಿತಾರ್ಥ ಆಯಿತು. ಅವಳ ಮದುವೆ ಸಲುವಾಗಿ ಸಾತ್ವಿಕ್ ಹಿಂದೆ ಸರಿದು ಪಲ್ಲವಿ ಕೇಸ್ ವರುಣ್ ಕೈ ಸೇರಿತು. ಚಿಕ್ಕಂದಿನಿಂದಲೂ ಸನ್ನಿಧಿ ವರುಣ್ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದು ಅದು ಸಾತ್ವಿಕ್ಗೂ ತಿಳಿದಿತ್ತು. ಆದರೆ ಭಾನುಮತಿ ಅತ್ತೆಯ ಹೀಯಾಳಿಸುವಿಕೆಗೆ ಬೇಸರಪಟ್ಟು ಸನ್ನಿಧಿಯ ವರುಣ್ಗೆ ಮದುವೆ ಮಾಡಲು ಹಿಂದೇಟು ಹಾಕಿ ಕಾರ್ತಿಕ್ ಜೊತೆ ಮದುವೆ ನಿಶ್ಚಯ ಮಾಡಿದನು. ಅದೇ ಕಾರಣಕ್ಕೆ ನಾವೆಲ್ಲ ಸಾತ್ವಿಕ್ ಮೇಲೆ ಅಸಮಾಧಾನ ಹೊಂದಿದ್ದು. ಇದರಿಂದ ನೊಂದ ವರುಣ್ ಮನೆಗೆ ಬರುವುದು ಕಡಿಮೆ ಮಾಡಿ ಕೇಸ್ ಕಡೆ ಗಮನ ಹೆಚ್ಚು ಕೊಡಿಸಿದ. ಬಸವರಾಜ್ ಒಂದು ಕಡೆಯಿಂದ ಬಂದು ಸಾತ್ವಿಕ್ನನ್ನು ಕೇಸ್ನಿಂದ ದೂರ ಸರಿಸಿ ಚಾಣಕ್ಯತೆ ತೋರಿದರೆ ಅವನಿಗೆ ತಿಳಿಯದಂತೆ ಇನ್ನೊಂದು ಕಡೆಯಿಂದ ವರುಣ್ ಕೇಸ್ ವಿಚಾರಣೆಯಲ್ಲಿ ತುಂಬ ಆಳವಾಗಿ ಸಾಗಿದ್ದನು. ಅದು ಬಸವರಾಜ್ ಗಮನಕ್ಕೆ ಬರಲಿಲ್ಲ. ಅದೇ ಕೇಸ್ಗೆ ಪ್ಲಸ್ ಪಾಯಿಂಟ್ ಎಂದನು ನಕ್ಕು. ಇದಂತೂ ಮನೆಯವರಿಗೆ ಹೊಸ ವಿಷಯ. ಭಾನುಮತಿ ಮುಖ ಮಗನ ಪ್ರೇಮ ಕತೆ ಕೇಳಿ ಬಿಗಿಯಾಗಿತ್ತು. ಏನು ಬಸವರಾಜ್ ಸನ್ನಿಧಿನ ಮದುವೆ ಮಾಡಿಕೊಡಲು ಕೇಳಿದ್ದ ಸಾತ್ವಿಕ್ ಸೋಲಿಸಲು? ಗಾಡ್, ನನ್ನಿಂದ ಈ ಹುಡುಗಿ ಜೀವನ ಹಾಳಾಗ್ತಿತ್ತು ಎಂದರು ಅಶೋಕ್ ತಲೆ ಮೇಲೆ ಕೈ ಹೊತ್ತು. ಒಂದು ಹುಡುಗಿ ಕೇಸ್ ಆಗಿದ್ದರಿಂದ ವರುಣ್ ತುಂಬ ಹುಷಾರಿನಲ್ಲಿ ಸಾಕ್ಷಿ ಸಂಗ್ರಹ ಮಾಡುತ್ತಿದ್ದ. ಅವನು ಮೊದಲು ಮಾಡಿದ ಉಪಾಯ ಪಲ್ಲವಿಯನ್ನು ಮಾಮೂಲಿ ಆಸ್ಪತ್ರೆಯಿಂದ ಗುಟ್ಟಾಗಿ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದು. ಆ ವಿಷಯ ಯಾರಿಗೂ ತಿಳಿದಿರಲಿಲ್ಲ. ಅವಳಿಗೆ ಡಾಕ್ಟರ್ ವೈಭವ್ ಚಿಕಿತ್ಸೆ ಮಾಡುತ್ತಿದ್ದರು. ಕೇಸ್ಗೆ ಮೊದಲ ತಿರುವು ಸಿಕ್ಕಿದ್ದೇ ಪಲ್ಲವಿ ಕೋಮಾಯಿಂದ ಹೊರಬಂದು ಅವಸರದಲ್ಲಿ ವರುಣ್ಗೆ ಏನೋ ಹೇಳಬೇಕು ಎಂದಾಗ, ಏಕೆಂದರೆ ಅವಳಿಗೆ ಪ್ರಾಣ ಭಯವಿತ್ತು. ಜೊತೆಗೆ ಅವಳೊಳಗಿನ ರಹಸ್ಯವನ್ನು ವರುಣ್ ಬಳಿ ಹೇಳಬೇಕಾಗಿತ್ತು. ಅವಳಿಗೆ ಸಾಥ್ ನೀಡಿದವರು ನೂತನ್ ಗೆಳತಿ ನಯನ, ಆಕೆ ಕೂಡ ಅಲ್ಲಿ ನರ್ಸ್. ಆದರೆ ವರುಣ್ ಬಳಿ ಪಲ್ಲವಿ ಹೇಳಿದ ಸುದ್ದಿ ಕೇಳಿ ಸ್ವತಃ ಪೊಲೀಸ್ ತಂಡಕ್ಕೆ ಶಾಕ್ ಆಗಿತ್ತು. ಏನು ವಿಚಾರ? ಪಲ್ಲವಿ ಬದುಕಿದ ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡದೆ ಮನೆಗೆ ಯಾಕೆ ಕರ್ಕೊಂಡು ಬಂದಿದ್ದು? ಪಲ್ಲವಿ ಕಾರ್ತಿಕ್ ಆಕ್ಸಿಡೆಂಟ್ ಮಾಡಿದ್ದರ ಬಗ್ಗೆ ಹೇಳಿದ್ಲಲ್ಲ ಎಂದನು ಸಾತ್ವಿಕ್ ಕುತೂಹಲದಿಂದ. ಅಲ್ಲೇ ನಾವು ತಪ್ಪು ಕಲ್ಪನೆ ಮಾಡಿಕೊಂಡದ್ದು. ಯಾಕೆಂದರೆ ಅಸಲಿಗೆ ಆ ಕೇಸ್ ಪಲ್ಲವಿಯದಲ್ಲ. ಆಶ್ರಮದ ಮತ್ತೊಂದು ಹುಡುಗಿ ಪಲ್ಲವಿಯ ಗೆಳತಿ ಚಾರುವಿನ ಕೊಲೆಯಾದದ್ದು. ಆ ಕೊಲೆಗೆ ನೇರ ಸಾಕ್ಷಿಯಾಗಿದ್ದ ಪಲ್ಲವಿಯನ್ನು ಕೊಲ್ಲಲು ಬಳಸಿದ ತಂತ್ರವೇ ಆಕ್ಸಿಡೆಂಟ್ ಎಂದನು ಇಶಾನ್. ವಾಟ್? ಕೊಲೆನಾ? ಆದರೆ ಚಾರು ಕೇಸ್ ನನಗೆ ಬಂದಿಲ್ವಲ್ಲ. ನಾವು ಆ ಜಾಗದಲ್ಲಿ ತನಿಖೆ ಮಾಡಿದಾಗ ಯಾವುದೇ ಕುರುಹು ಇರಲಿಲ್ಲ. ಚಾರು ಕೊಲೆ ಹೇಗಾಯಿತು? ಚಾರು ಒಂದು ಅನಾಥ ಹುಡುಗಿ. ಕಾರ್ತಿಕ್ ಒಡೆತನದ ಆಶ್ರಯದಲ್ಲಿ ಬೆಳೆದು ಪಲ್ಲವಿಯ ಜೊತೆ ಸೇರಿ ಆಶ್ರಮದ ಮಕ್ಕಳಿಗೆ ಪಾಠ ಮಾಡಿಕೊಂಡು ಅನಾಥ ಮಕ್ಕಳಿಗೆ ಮಾದರಿಯಾಗಿದ್ದ ಹುಡುಗಿ. ಆಗ ಅವಳ ಜೀವನಕ್ಕೆ ಬಂದವನೇ ತ್ಯಾಗಿ ಆಲಿಯಸ್ ಕಾರ್ತಿಕ್.
ತನ್ನ ಸ್ನೇಹಿತರ ಜೊತೆ ಆಗಾಗ ಆಶ್ರಮದ ಕಡೆ ಬರುತ್ತಿದ್ದವನು. ಮೊದಲು ನಿರ್ಲಕ್ಷ್ಯ ತೋರಿದ ಚಾರುವಿನ ಮುಂದೆ ಗೋವಿನ ವೇಷ ಧರಿಸಿ ಅವಳ ಓಲೈಸಿಕೊಂಡನು ಕಾರ್ತಿಕ್. ಅದಕ್ಕೆ ಅವನ ಇಬ್ಬರು ಗೆಳೆಯರು, ಒಬ್ಬ ರಾಜ್ ಮತ್ತೊಬ್ಬ ಸುನೀಲ್ ಬೆಂಬಲವೂ ಇತ್ತು. ಚಿಕ್ಕಂದಿನಿಂದಲೂ ಪ್ರೀತಿ ಕಾಣದ ಚಾರು ಅವನ ನಾಟಕವನ್ನೇ ಪ್ರೀತಿ ಎಂದು ನಂಬಿದ್ದಳು. ಅವಳಿಗೆ ಕಾರ್ತಿಕ್ ಒಬ್ಬ ಉದ್ಯಮಿ ಎಂದು ತಿಳಿದಿತ್ತೇ ವಿನಃ MLA ಬಸವರಾಜ್ ಮಗ ಎಂದು ಗೊತ್ತಿರಲಿಲ್ಲ. ಅವನ ನಂಬಿ ಪ್ರೀತಿಯಲ್ಲಿ ಮುಳುಗಿದ್ದವಳು ತನ್ನ ಅಂತ್ಯವನ್ನು ತಾನೇ ಆಹ್ವಾನಿಸಿದಳು ಎಂದವನಿಗೆ ಚಾರುವನ್ನು ನೆನೆದು ಕಣ್ಣು ತುಂಬಿತ್ತು. ಪ್ರತಿದಿನ ಕಾರ್ತಿಕ್ ಜೊತೆ ಹೊರಗಡೆ ಸುತ್ತಾಡಲು ಲಾಂಗ್ ಡ್ರೈವ್ ಅಂತ ಹೋಗಿ ಬರುತ್ತಿದ್ದ ಚಾರುವನ್ನು ಒಂದು ದಿನ ಕಾರ್ತಿಕ್ ಸಂಚು ಮಾಡಿ ಪಾರ್ಟಿ ಇದೆ ಎಂದು ಹೇಳಿ ತನ್ನ ಸಿಟಿಯಿಂದ ಹೊರ ಇರುವ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿದ್ದನು. ಅವನ ಸ್ನೇಹಿತರು ರಾಜ್, ಸುನೀಲ್ ಆಗಾಗಲೇ ಕುಡಿದು ತೋರಾಡುತ್ತಿದ್ದರು. ಮೊದಲು ಏನು ತಿಳಿಯದ ಚಾರು ಅಲ್ಲಿನ ವಾತಾವರಣ ನೋಡಿ ನಿಧಾನವಾಗಿ ಅರ್ಥ ಮಾಡಿಕೊಂಡಳು. ಆದರೆ ಕಾಲ ಮಿಂಚಿ ಹೋಗಿತ್ತು. ಚಾರು ಕೊನೆಯ ಎಂಬಂತೆ ಸಹಾಯಕ್ಕಾಗಿ ಪಲ್ಲವಿಯನ್ನು ಸಂಪರ್ಕಿಸಿ ಬೇಗ ಬರುವಂತೆ ಬೇಡಿಕೊಂಡಳು. ಪಲ್ಲವಿ ತಲುಪುವಷ್ಟರಲ್ಲಿ ಮೂವರು ಕಾಮುಕ ರಾಕ್ಷಸರ ಕ್ರೌರ್ಯಕ್ಕೆ ಬಲಿಯಾಗಿದ್ದಳು. ಮುಗ್ಧ ಹುಡುಗಿ ಚಾರು. ಅವಳ ಮೈಮೇಲೆ ಸಿಗರೆಟ್ನಿಂದ ಸುಟ್ಟು ಅತ್ಯಾಚಾರ ಮಾಡಿದ್ದರು. ಚಾರುವಿನಿಂದ ಕೊನೆಗೆ ಪಲ್ಲವಿಗೆ ಸಿಕ್ಕ ಉತ್ತರ ನೋವಿನ ನಗೆ ಒಂದೇ. ಪಲ್ಲವಿಯ ಕಣ್ಣೆದುರಲ್ಲೇ ಚಾರುವನ್ನು ಕೊಂದು ಅಲ್ಲೇ ಸಮಾಧಿ ಮಾಡಿದ್ದರು ಎಂದವನ ದನಿ ಕಟ್ಟಿ ಮನಸ್ಸು ನೊಂದಿತ್ತು. ಚಾರುವಿನ ಕತೆ ಕೇಳುತ್ತಿದ್ದವರ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತದೆ. ಚಾರುವಿನ ಕರಾಳ ಅಂತ್ಯವನ್ನು ಕಣ್ಣಾರೆ ಕಂಡ ಪಲ್ಲವಿ ಅದನ್ನೆಲ್ಲ ಪೊಲೀಸ್ಗೆ ತಿಳಿಸಬೇಕೆಂದು ಬರುವಾಗ ಆಶ್ರಮದ ಬಳಿ ಅವಳನ್ನು ಆಕ್ಸಿಡೆಂಟ್ ಮಾಡಿ ಅನುಮಾನ ಬಾರದಂತೆ ಕಾಡಿನ ದಾರಿಯಲ್ಲಿ ಎಸೆದು ಹೋಗಿದ್ದರು. ಆದರೆ ಪಲ್ಲವಿ ಸಾಯಲಿಲ್ಲ. ಗೆಳತಿಗೆ ನ್ಯಾಯ ಕೊಡಿಸಲು ಬದುಕಿ ಬಂದಳು ಎಂದನು ವರುಣ್. ಮಾತು ನಿಲ್ಲಿಸಿ ನೀರವ ಮೌನ ಆವರಿಸಿದೆ. ನಮಗೆ ಪಲ್ಲವಿಯಿಂದ ಸತ್ಯ ತಿಳಿದು ತನಿಖೆ ಶುರು ಮಾಡಿದಾಗ ಕಾರ್ತಿಕ್ ಪರವಾಗಿ ಯಾವ ಸಾಕ್ಷಿಗಳು ಸಿಗಲಿಲ್ಲ. ನಮ್ಮ ಮೊದಲ ತನಿಖೆ ಶುರು ಆಗಿದ್ದು ಗೆಸ್ಟ್ ಹೌಸ್ನಿಂದ. ಅಲ್ಲಿನ ಜಾಗದಲ್ಲಿ ಸಮಾಧಿ ಪತ್ತೆ ಮಾಡಿ ಸುಮ್ಮನಿದ್ದೆವು. ನಾವು ಬಂದಿರುವುದು ಅವರಿಗೆ ತಿಳಿದಿರಲಿಲ್ಲ ಎಂದು. ನಮ್ಮ ಎರಡನೇ ಸಾಕ್ಷಿ ಆಶ್ರಮ. ಚಾರು ಸತ್ತು ಪಲ್ಲವಿ ಕಾಣೆಯಾಗಿ ಅಷ್ಟು ದಿನವಾದರೂ ಆಶ್ರಮದಿಂದ ಯಾರೂ ಬಂದು ನೋಡಿರಲಿಲ್ಲ. ಕಾಣೆಯಾಗಿದ್ದಾರೆಂದು ಕಂಪ್ಲೇಂಟ್ ಕೂಡ ಮಾಡಿರಲಿಲ್ಲ. ಅದಕ್ಕಾಗಿಯೇ ಪಲ್ಲವಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇರಿಸಿದ್ದು. ನಂತರ ನಮ್ಮ ತಂಡದಿಂದ ರಾತ್ರೋರಾತ್ರಿ ಆಶ್ರಮದ ಸುತ್ತ ಗುಟ್ಟಾಗಿ ಕಾರ್ಯಾಚರಣೆ ನಡೆಸಿದಾಗ ತಿಳಿದದ್ದು ಅಲ್ಲಿ ಹೆಣ್ಣು ಮಕ್ಕಳನ್ನು ಇಷ್ಟ ಬಂದಂತೆ ಬಳಸ್ತಿದ್ದಾರೆ ಅಂತ. ಅಲ್ಲಿನ ವಾರ್ಡನ್ ಮೇಲೆ ಕೇಸ್ ಫೈಲ್ ಮಾಡಿದೆವು. ಅದು ಅರೆಸ್ಟ್ ಮಾಡಲಿಲ್ಲ, ಯಾಕೆಂದರೆ ಆರೋಪಿ ತಪ್ಪಿಸಿಕೊಳ್ಳುವನು ಎಂದು. ನಮ್ಮ ಮುಂದಿನ ಸಾಕ್ಷಿ ಕಾರಿನ ಗುರುತು. ಆ ಕಾರು ಸಿಟಿಗೆ ಬಂದಿದ್ದ ಹೊಸ ಮಾಡೆಲ್. ಅದನ್ನು ಮೊದಲು ಖರೀದಿಸಿದವನೇ ಬಸವರಾಜ್ ಮಗ ಕಾರ್ತಿಕ್. ಅದು ನಮಗೆ ತಿಳಿದರೂ ಆಕ್ಸಿಡೆಂಟ್ ಮಾಡಿದವ ಎಡಗೈ ಚಾಲಕ. ಆದರೆ ಕಾರ್ತಿಕ್ ಬಲಗೈ ಬಳಸುವವನು. ಮತ್ತೆ ಗೊಂದಲವಾಯಿತು. ಆಗ ನಮಗೆ ಸಿಕ್ಕ ದೊಡ್ಡ ಸಾಕ್ಷಿ ಮಿಸೆಸ್ ಶ್ರೇಣಿಕಾ ಅಭಿಮನ್ಯು ವರ್ಮಾ ಆಕ್ಸಿಡೆಂಟ್ ಎಂದನು ಜೋರಾಗಿ. ವಾಟ್? ಶ್ರೇಣಿಕಾ ಆಕ್ಸಿಡೆಂಟ್ ಎಂದನು ಅಭಿಮನ್ಯು ಹೆಚ್ಚು ಕಡಿಮೆ ಕಿರಿಚಿದಂತೆ. ಎಸ್ ಬ್ರೋ. ಕಳ್ಳ ಎಷ್ಟೇ ಜಾಣತನ ಉಪಯೋಗಿಸಿದರು ಒಂದಲ್ಲ ಒಂದು ಸಾಕ್ಷಿ ಬಿಟ್ಟು ಹೋಗಿರುತ್ತಾನೆ. ಹಾಗೆ ಇಲ್ಲಿ ಕಾರ್ತಿಕ್ ಎಡವಿದ್ದನು. ಯಾರ ಬಗ್ಗೆ ತಿಳಿದು ಬಸವರಾಜ್ ಬುದ್ಧಿವಂತಿಕೆ ಬಳಸಿದನು ಅದೇ ರೀತಿ ನಮ್ಮ ಬಗ್ಗೆ ಅರಿಯದೆ ದಡ್ಡತನ ತೋರಿ ಕಾರ್ತಿಕ್ ದುಡುಕಿದ್ದ. ಅವನನ್ನು ಕಟ್ಟಿ ಹಾಕಲು ನೋಡುತ್ತಿದ್ದ ಸಾತ್ವಿಕ್ ಮೇಲಿನ ಸಿಟ್ಟಿನಿಂದ ಅಂದು ಅಕಸ್ಮಾತ್ತಾಗಿ ಅವಸರದಲ್ಲಿ ರಸ್ತೆ ದಾಟುತ್ತಿದ್ದ ಶ್ರೇಣಿಕನ ನೋಡಿ ಸೇಡಿ ತೀರಿಸಿಕೊಳ್ಳುವ ಸಲುವಾಗಿ ಆಕ್ಸಿಡೆಂಟ್ ಮಾಡಿಸಿ ನಿಲ್ಲಿಸದೆ ಹೋಗಿದ್ದ. ನೋಡಲು ಆಕಸ್ಮಿಕ ಎನಿಸಿದರೂ ಅದು ಕೊಲೆ. ಅಂದು ಕೂಡ ಕಾರನ್ನು ಎಡಗೈ ಚಾಲಕನೇ ಡ್ರೈವ್ ಮಾಡಿದ್ದನು. ಅದು ಕಾರ್ತಿಕ್ ಗೆಳೆಯ ರಾಜ್. ವಾಟ್? ಕೊಲೆನಾ? ಶ್ರೇಣಿಕಾ ಮೇಲೆ ಅವರಿಗೇನು ದ್ವೇಷ? ಇದರಲ್ಲಿ ಅವಳ ಪಾತ್ರ ಏನಿತ್ತು ಎಂದನು ಶ್ರೇಣಿಕಳ ಅಂದಿನ ಸ್ಥಿತಿ ನೆನೆದು. ಸಮಾಧಾನ ಬ್ರೋ, ಇಲ್ಲಿ ತುಂಬ ಗೊಂದಲ ಆಗಿತ್ತು. ಒಂದು ಕಡೆ ಚಾರು ಕೇಸ್, ಮತ್ತೊಂದು ಕಡೆ ಶ್ರೇಣಿಕಾ ಆಕ್ಸಿಡೆಂಟ್. ತಾಳೆ ಮಾಡಿದರೆ ಆಕ್ಸಿಡೆಂಟ್ ಮಾಡಿರುವ ವ್ಯಕ್ತಿ ಹೆಚ್ಚು ಎಡಗೈ ಬಳಸುವವನು. ಆಗ ನನಗೆ ಸಾಥ್ ಕೊಟ್ಟವ ಇಶಾನ್. ನಾವಿಬ್ಬರು ಸೇರಿ ಶ್ರೇಣಿಕನ ಕೇಸ್ ವಿಚಾರಣೆ ನಡೆಸಿ ಅಲ್ಲಿನ CCTV ಚೆಕ್ ಮಾಡಿದಾಗ ಆಕ್ಸಿಡೆಂಟ್ ಮಾಡಿದ ಕಾರು ಮೊದಲು ನಿಧಾನವಾಗಿ ಬಂದು ಗುದ್ದುವಾಗ ಹೆಚ್ಚು ವೇಗ ಪಡೆದುಕೊಂಡಿದೆ. ಗುದ್ದಿಸಿ ಮುಂದೆ ಹೋಗುವಾಗ ಹಿಂದೆ ಸೀಟಿನಲ್ಲಿ ಕುಳಿತಿದ್ದ ವ್ಯಕ್ತಿ ಕಿಟಕಿಯಿಂದ ಬಗ್ಗಿ ನೋಡಿದ್ದ. ಅವನೇ ಕಾರ್ತಿಕ್ ಗೆಳೆಯ ಸುನೀಲ್. ಅದೇಗೆ ಕೇಸ್ಗೆ ಸಹಾಯ ಮಾಡಿತು ಎಂದು ನೀವು ಕೇಳ್ಬೋದು. ನಾವು ತನಿಖೆ ಮಾಡುವ ಮುಂಚೆ ಕಾರ್ತಿಕ್ ನಿಶ್ಚಿತಾರ್ಥದಲ್ಲಿ
ಶ್ರೀನಿಕಾ ಕಾರ್ತಿಕ್ ನೋಡಿ ಅವನನ್ನು ಎಲ್ಲೋ ನೋಡಿದ್ದೀನಿ ಅಂತ ಹೇಳಿದರು. ಅದನ್ನು ನಾನು ಕೇಳಿಸಿಕೊಂಡಿದ್ದೆ, ಆದರೆ ಆ ಕ್ಷಣಕ್ಕೆ ಮರೆತೇ ಬಿಟ್ಟಿದ್ದೆ. ಅದಾದಮೇಲೆ ನಾನೊಮ್ಮೆ ಶ್ರೀನಿಕಾ ಹತ್ತಿರ ಆಕ್ಸಿಡೆಂಟ್ ಮಾಡಿದವರ ಮುಖ ನೋಡಿದ್ಯಾ ಅಂತ ಕೇಳಿದಾಗ ಮುಂದಿನ ಡ್ರೈವರ್ ಸೀಟಿನ ಪಕ್ಕದ ವ್ಯಕ್ತಿ ನೋಡೋಕ್ಕೆ ಕಾರ್ತಿಕ್ ಥರ ಇದ್ದ. ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ವ್ಯಕ್ತಿಯದು ಮಾತ್ರ ಬೆಕ್ಕಿನ ಕಣ್ಣುಗಳು ಎಂದು ಹೇಳಿದಳು. ಅಲ್ಲೇನೋ ನಮಗೆ ಜಾಸ್ತಿ ಉಪಯೋಗ ಆಗಲಿಲ್ಲ, ಏಕೆಂದರೆ CCTVಯಲ್ಲಿ ಸೆರೆಯಾದ ವ್ಯಕ್ತಿಯ ಮುಖ ನಾವು ನೋಡಿರಲಿಲ್ಲ. ಏಕೆಂದರೆ ಕಾರ್ತಿಕ್ ಎಂದೂ ಕೂಡ ಅವನ ಸ್ನೇಹಿತರನ್ನು ಇಲ್ಲಿಗೆ ಕರೆತಂದಿರಲಿಲ್ಲ. ಅದು ಕೂಡ ಅವನ ಉಪಾಯ ಇರಬಹುದು. ಆದರೆ ಏನು ಆದರೆ ಇದನ್ನು ಮೊದಲೇ ಯಾಕೆ ನಮಗೆ ಹೇಳಲಿಲ್ಲ? ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತಿದ್ದೆ. ಇದೆಲ್ಲ ನಿಮ್ಗೆ ಹೇಗೆ ತಿಳಿಯಿತು ಎಂದನು ಅಭಿ ಕೆಂಡಮಂಡಲವಾಗಿ. ಸಿಂಪಲ್ ಬ್ರೋ, ಅವನು ತಂದೆ ಬಸವರಾಜ್ ಇಂದನೇ ತಾನೇ ಮಗನ ಉಳಿಸಲು ಹೋಗಿ ತಾನೇ ಮಗನನ್ನು ಕೈಯಾರೆ ಸಿಕ್ಕಿಸಿ ಬಿಟ್ಟಿದ್ದ. ಅವತ್ತು ಸನ್ನಿಧಿ ಮದುವೆಗೆ ಶಾಪಿಂಗ್ ಹೋಗಲು ಬಸವರಾಜ್ ವಿಡಿಯೋ ಕಾಲ್ ಮಾಡಿದ್ರು. ಅದನ್ನು ಸಾತ್ವಿಕ್ TV ಸ್ಕ್ರೀನ್ಗೆ ಕನೆಕ್ಟ್ ಮಾಡಿದ್ದ. ನಿಮಗೆಲ್ಲ ನೆನಪಿರ್ಬೋದು ಎಂದನು ಇಶಾನ್. ಎಲ್ಲರೂ ಅವನೆಂಬಂತೆ ತಲೆ ಆಡಿಸಿದರು. ಎಸ್, ಅವತ್ತು ನಾನು ವರು ಅಲ್ಲೇ ಸೋಫಾದಲ್ಲಿ ಕುಳಿತು ಅದನ್ನು ನೋಡ್ತಿದ್ದೆವು. ಅದೇ ಬುದ್ಧಿವಂತ ಬಸವರಾಜ್ ನಮಗೆಲ್ಲ ಕಾರ್ತಿಕ್ನ ತೋರಿಸಲು ಮೊಬೈಲ್ ಫೋನ್ ಅವರ ಮುಂದೆ ಹಿಡಿದಿದ್ದ. ಅವನ ದುರಾದೃಷ್ಟಕ್ಕೆ ಕಾರ್ತಿಕ್ ಜೊತೆಗೆ ಅಂದು ರಾಜ್ ಮತ್ತು ಸುನಿಲ್ ಕೂಡ ಇದ್ದರು. ಮೊದಲೇ ಕಾರ್ತಿಕ್ ಬಗ್ಗೆ ಅಸಮಾಧಾನ ಇದ್ದ ವರುಣ್ ಅವನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಆಗಲೇ ಹೊಳೆದದ್ದು ರಾಜ್ ಎಡಗೈಯಲ್ಲಿ ಸ್ಪೂನ್ ಹಿಡಿದು ತಿನ್ನುತ್ತಿದ್ದ ಮತ್ತು ಅವನ ಪಕ್ಕ ಕುಳಿತು ನಗುತ್ತಿದ್ದ ಸುನಿಲ್ನದು ಬೆಕ್ಕಿನ ಕಂಗಳು. ಇದೆಲ್ಲ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನೇರವಾಗಿ ಸಿಕ್ಕದವರು ಸರಿಸಾಗಿ ಬಂದು ಹಳ್ಳಕ್ಕೆ ಬಿದ್ದರು ಎಂದನು ಇಶಾನ್ ವರುಣ್ ಕಡೆ ನೋಡಿ ನಕ್ಕು. ಆಗ ನಮಗೆ ಕಾರ್ತಿಕ್ ಅಪರಾಧಿ ಎಂದು 90% ಖಚಿತವಾಗಿತ್ತು. ಅಲ್ಲಿಂದ ಕಮಿಷನರ್ ಬಳಿ ಪರ್ಮಿಷನ್ ತೆಗೆದುಕೊಂಡು ಚಾರುವಿನ ಸಮಾಧಿಯನ್ನು ಅಗೆಸಿ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದೆವು. ಅಲ್ಲೂ ಕೂಡ ಪಲ್ಲವಿ ಹೇಳಿದಂತೆ ರೇಪ್ ಆ್ಯಂಡ್ ಮರ್ಡರ್ ಎಂದು ದೃಢವಾಗಿತ್ತು. ಕಾರ್ತಿಕ್ ಕಾರು ಖರೀದಿಸಿದ್ದ ಡಾಕ್ಯುಮೆಂಟ್ಸ್ ನಮ್ಮ ಬಳಿ ಇತ್ತು. ಆ ಶ್ರಮದ ಮೇಲೆ ರೈಡ್ ಮಾಡಿದಾಗ ತ್ಯಾಗಿಯೇ ಕಾರ್ತಿಕ್ ಎನ್ನುವುದಕ್ಕೆ ಹಲವಾರು ಸಾಕ್ಷಿ ಸಿಕ್ಕಿದವು. ಆ ಶ್ರಮವನ್ನು ಇನ್ನೇನು ನಾಳೆ ಸೀಸ್ ಮಾಡ್ತಾರೆ. ಹಾಗಾದರೆ ನಿಮಗೆ ಕಾರ್ತಿಕ್ ಆರೋಪಿ ಅಂತ ಮುಂಚೆಯೇ ತಿಳಿದಿತ್ತು, ಮತ್ತು ನಮಗೆ ಯಾಕೆ ತಿಳಿಸಲಿಲ್ಲ? ಕನಿಷ್ಠ ಪಕ್ಷ ಸನ್ನಿಧಿ ಮದುವೆನಾದರೂ ನಿಲ್ಲಿಸಬಹುದಿತ್ತು ಎಂದರು ನಿರುಪಮ. ನಮಗೆ ಆಶ್ರಮ ಬಸವರಾಜರವರಿಗೆ ಸೇರಿದ್ದು ಎಂದು ತಿಳಿದಾಗಲೇ ಅವರ ಮೇಲೆ ಅನುಮಾನ ಬಂದಿತ್ತು. ಎರಡನೇ ಸಾಕ್ಷಿ ಕಾರು, ಮೂರನೆಯದು ಗೆಸ್ಟ್ ಹೌಸ್. ಇದೆಲ್ಲ ನೋಡಿದಾಗ ಯಾಕೋ ಕಾರ್ತಿಕ್ ಮೇಲೆ ಒಳ್ಳೆಯ ಭಾವನೆ ಮೂಡಲಿಲ್ಲ. ಆಗಲೇ ಸನ್ನಿಧಿ ಮದುವೆ 1 ತಿಂಗಳು ಮುಂದಕ್ಕೆ ಹೋಯಿತು. ಅದೇ ಸಮಯದಲ್ಲಿ ನಾನು ವರುಣ್ ಸೇರಿ ಅಪ್ಪ, ದೊಡ್ಡಪ್ಪ, ನರಸಿಂಹ, ಚಿಕ್ಕಪ್ಪ ಜೊತೆ ಮಾತುಕತೆ ಮಾಡಿ ಕೊಲೆ ಸಾಕ್ಷಿ ತೋರಿಸಿ ವರುಣ್ ಸನ್ನಿಧಿ ಲವ್ ಸ್ಟೋರಿ ಹೇಳಿದೆವು. ರಮೇಶ್ ದೊಡ್ಡಪ್ಪ ಸನ್ನಿಧಿ ಮದುವೆ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಮದುವೆ ಕಾರ್ಡ್ನಲ್ಲಿ ಮದುವೆ ಗಂಡಿನ ಹೆಸರನ್ನೇ ಬದಲಾಯಿಸಿದರು. ಮೊದಲೇ ತಿಳಿಸಿದರೆ ಭಾನುಮತಿ ಅತ್ತೆ ಒಪ್ಪುವುದಿಲ್ಲ ಎಂದು. ಮದುವೆಗೆ 2 ದಿನ ಇರುವಾಗ ನಿಮಗೆಲ್ಲ ವಿಷಯ ತಿಳಿಸಿದ್ದು. ನೀವೆಲ್ಲ ಹಂಚಿರೋದು ವರುಣ್ ಸನ್ನಿಧಿ ಮದುವೆ ಲಗ್ನ ಪತ್ರಿಕೆಯನ್ನೇ ಎಂದ ಇಶಾನ್ ಗೆಲುವಿನ ನಗೆ ಬೀರಿದ. ಇಷ್ಟೆಲ್ಲ ನೀವಿಬ್ಬರೇ ಸೇರಿ ಮಾಡಿದ್ರಾ? ನಮಗೂ ಒಂದು ಮಾತು ತಿಳಿಸ್ಬೇಕು ತಾನೇ. ಸಾಕ್ಷಿ ಹುಡುಕೋಕ್ಕೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಎಂದನು ಅಭಿ ಗಂಭೀರವಾಗಿ ತಮ್ಮಂದಿರಿಗೆ. ಅವನಿಂಥ ಕೊಲೆಗಡುಕ ಅಂತ ನಮಗೆ ತಿಳಿದೇ ಇರಲಿಲ್ಲ. ಅಪ್ಪ ಮಗ ಇಬ್ಬರು ಗೋಮುಖ ವ್ಯಾಘ್ರಗಳು. ಅವರ ಬಗ್ಗೆ ತಿಳಿಯದೆ ಎಂಥ ಕೆಲಸ ಮಾಡಿಬಿಡುತ್ತಿದ್ದೆವು. ಗಿಣಿಯಂತೆ ಸಾಕಿದ ಹುಡುಗಿನ ಗಿಡುಗನ ಕೈಯಲ್ಲಿ ಕೊಡಲು ಹೊರಟಿದ್ದೇವಲ್ಲ. ಅವತ್ತು ವರುಣ್ ಮುಂದೆ ಬಂದು ಮದುವೆ ಆಗ್ತೇನೆ ಎನ್ನಲಿಲ್ಲವೆಂದಿದ್ದರೆ ನಾವು ಮೂರ್ಖರಂತೆ ಅವನಿಗೆ ಮದುವೆ ಮಾಡಿಬಿಡುತ್ತಿದ್ದೆವು ಎಂದರು ಅರ್ಪಿತಾ ಭಯದಿಂದ. ಈಗೆಲ್ಲ ಸರಿ ಹೋಯ್ತಲ್ವ ಬಿಡಿ. ಹೇಗೋ ವರುಣ್ ಇಶಾನ್ ಸಮಯ ಪ್ರಜ್ಞೆಯಿಂದ ಎಲ್ಲ ಸುಖಂತ್ಯ ಕಂಡಿತು. ಅವರಿಬ್ಬರು ತಮ್ಮ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂದರು ಅಶೋಕ್ ಮಕ್ಕಳ ತಲೆ ಸವರಿ. ಹೌದು, ನೀವೆಲ್ಲ ಬೇರೆ ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಂಡು ಸರಿಯಾಗಿ ಮದುವೆ ಕಾರ್ಡ್ ಕೂಡ ತೆಗೆದು ನೋಡದೆ ಹಾಗೆ ಹಂಚಿದ್ದೀರಿ. ಇನ್ನು ಮನೆಯವರಿಗೆ ಲಗ್ನ ಪತ್ರಿಕೆಯನ್ನೇ ಕೊಡಲಿಲ್ಲ. ಹಾಗೆ ಮದುವೆಗೆ ಬಂದ್ರಿ. ಇದೆಲ್ಲದರ ನಡುವೆ ನಮಗೂ ಕಾರ್ತಿಕ್ ಅಪರಾಧಿ ಎಂದು ಖಚಿತವಾಗಿತ್ತು. ಬಸವರಾಜ್ಗೆ ನಾವು ವಿಚಾರಣೆ ಮಾಡುತ್ತಿರುವ ಸುಳಿವು ಸಿಕ್ಕಿ ಮಗನನ್ನು ಬೇರೆ ದೇಶಕ್ಕೆ ಕಳುಹಿಸಲು ನೋಡಿದ್ದ. ಅವನನ್ನು ನೇರವಾಗಿ ಏರ್ಪೋರ್ಟ್ನಲ್ಲಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಾಡಿದ್ದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ. ಬಸವರಾಜ್ನ ಪೂರ್ತಿ ಬಂಡವಾಳ ನಾಡಿದ್ದು ನ್ಯೂಸ್ನಲ್ಲಿ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಅದಕ್ಕೆ ಶ್ರೇಣಿಕಾ ಬೇಕು ಎಂದನು ಇಶಾನ್. ಹೌದು, ನೆನ್ನೆ ಶ್ರೇಣಿಕಾ ಕೋರ್ಟ್ಗೆ ಹೋಗಬೇಕು ಅಂತ ಹೇಳ್ತಿದ್ಲು. ನಾನೇ ಜಾಸ್ತಿ ತಲೆ ಕೆಡಿಸಿಕೊಳ್ಳಿಲ್ಲ. ಅದರಿಂದ ಇಷ್ಟೊಂದು ದೊಡ್ಡ ಮೋಸ ಇದೆ ಎಂದು ನಾನು ಊಹಿಸಿರಲಿಲ್ಲ ಎಂದನು ಅಭಿ ಹೆಂಡತಿಯ ನೆನಪು ಮಾಡಿಕೊಂಡು. ಏನಮ್ಮ ಸನ್ನಿಧಿ,
ಪ್ರೀತಿ ಮಾಡಿದ ಮೇಲೆ ನಮಗೆ ತಿಳಿಸಬೇಕು ತಾನೆ. ನೀನು ಒಂದು ಮಾತು ವರುಣ್ ಪ್ರೀತಿಸುವ ವಿಷಯ ತಿಳಿಸಿದರೆ ನಾವು ಆ ಕಾಮುಕನನ್ನು ಮನೆಗೆ ಸೇರಿಸುವ ಪ್ರಸಂಗ ಬರುತ್ತಿರಲಿಲ್ಲ. ದುಡುಕಿ ಎಂಥ ಕೆಲಸ ಮಾಡಿಬಿಡ್ತಿದ್ದೆವು. ಎಲ್ಲರ ಮೊದಲು ವರುಣ್ಗೆ ಧನ್ಯವಾದ ಹೇಳಿ. ಇವತ್ತು ಅವನು ಇಡೀ ಕುಟುಂಬವನ್ನೇ ಬದುಕಿಸಿದ ಎಂದರು ರಮೇಶ್. ವರುಣ್ ಮೈದಡವಿ. ಎಷ್ಟೇ ಆಗಲಿ ಅವನು ಯಾರ ಮಗ ಹೇಳಿ? ನನ್ನ ಮಗ ಅಂದರೆ ಸುಮ್ಮನೆನಾ? ಕೊನೆಗೂ ಈ ನರಸಿಂಹನ ಮಗಳಿಗೆ ನಾವೇ ಗತಿಯಾಗಿತ್ತು ಎಂದರು ವ್ಯಂಗ್ಯವಾಗಿ. ಖಂಡಿತ ಅತ್ತೆ, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರಿಸೋಕ್ಕೆ ಸಾಧ್ಯವಿಲ್ಲ. ನಿಮ್ಮದು ತುಂಬ ಬಾಕಿ ಚುಕ್ತ ಮಾಡೋದಿದೆ. ಇದನ್ನು ಮುಗಿಸಿ ನೆಕ್ಸ್ಟ್ ನಿಮ್ಮ ಹತ್ರನೇ ಬರೋಣ ಅಂತಿದ್ದೆ. ಅಷ್ಟರಲ್ಲಿ ನೀವೇ ಮಾತಾಡಿದ್ರಿ ಮಿಸಸ್ ಭಾನುಮತಿ ಮೋಹನ್ ಗುಪ್ತಾ ಎಂದವನ ಮಾತು ಗಂಭೀರವಾಗಿ, ಕಣ್ಣು ತೀಕ್ಷ್ಣವಾದವು. ಕಥೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮಗೆ ನನ್ನ ಕಥೆಯಲ್ಲಿ ತುಂಬ ಕಿರಿಕಿರಿ ಅನ್ನಿಸ್ತಾ ಇರ್ಬೋದು, ಕೆಲವು ಶಬ್ದಗಳು ಕೇಳ್ತಾ ಇರುತ್ತೆ ಅಲ್ವಾ. ನೆರೆಹೊರೆಯಲ್ಲಿ ಕೆಲಸಗಳು ನಡೆಯುತ್ತಿವೆ, ಅದಕ್ಕೋಸ್ಕರ ನಾನು ಕತೆ ಸ್ವಲ್ಪ ದಿವಸದ ನಂತರ ಹಾಕಬೇಕು ಅಂತ ಇದ್ದರೆ ಅದೇ ತುಂಬ ಲೇಟ್ ಆಗುತ್ತೆ ಅಂತ ಇವತ್ತು ಪಬ್ಲಿಷ್ ಮಾಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅದಕ್ಕೆ ಸಾರಿ.